ಈ ಕಥೆಗಳ ನಾಯಕರೆಲ್ಲರೂ ಧರ್ಮವೀರರು ಮತ್ತು ಆಸನ್ನ ಭವ್ಯರು ಅಂದ್ರೆ ಮೋಕ್ಷಕ್ಕೆ ಹತ್ತಿರವಾಗಿರೋರು ಅಂತ ಅಷ್ಟೇನಿಲ್ಲ. ನಾನು ಇವನ್ನ ಬದುಕಿಸ್ತೀನಿ ಕಣ್ರಿ, ಇವೇನು ಚಿಂತೆ ಮಾಡಬೇಡಿ, ನೀವು ಇವನ್ನ ಕಾವಲಿರಿ ಅಷ್ಟೇ ಇಲ್ಲೇ ಅಂತ ಹೇಳ್ಬಿಟ್ಟು ಹೊರಟೋದ. ಬೆಳೆದು ಪೋದಮ್ ಅಪ್ಪಾಜಿ, ಇದು ಯಾಕೆ ಈ ರೀತಿ ಬಾಡಿದ ಮುಖವನ್ನಿಟ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಆ ತಳಾರನ ಮಗಳಾದಂಥ ಸುಮತಿ ಅವನನ್ನ ಕೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCom ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ಶಿವಕೋಟ್ಯಾಚಾರ್ಯರು ಬರೆದಿರುವಂಥ ಒಂದು ವಿಶೇಷವಾದಂತಹ ಗದ್ಯ ಕತೆ ವೈನಯಿಕನೆಂಬ ಕಳ್ಳನ ಕತೆ ಅನ್ನುವಂತಹ ಈ ಕಥೆಯನ್ನ ಮಾತನಾಡೋನಿದ್ದೀನಿ. ಬನ್ನಿ, ಈ ಥರದೊಂದು ಸೊಗಸಾದಂತಹ ಕಥೆಯನ್ನ ಬರೆದು ಕೊಟ್ಟಿರುವಂಥ ನಮ್ಮ ಶಿವಕೋಟ್ಯಾಚಾರ್ಯ ಅವರ ಕಿರು ಪರಿಚಯವನ್ನ ಮಾಡ್ಕೊಳ್ಳೋಣ. ಒಡ್ಡಾರಾಧನೆಯು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ಈಗ ವೈನಯಿಕನೆಂಬ ಕಳ್ಳನ ಕತೆ ಅಂತ ನಾನು ಏನು ಮಾತಾಡ್ತಾ ಇದ್ದೀನಿ, ಆ ಕಥೆಯನ್ನ ಆರಿಸಿಕೊಂಡಿರುವುದು ಈ ಕೃತಿಯಿಂದಲೇ, ಒಡ್ಡಾರಾಧನೆ ಅನ್ನುವಂಥ ಕೃತಿಯಲ್ಲಿ. ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿಯಾಗಿದೆ. ಇದರ ಕಾಲ ಸುಮಾರು ಕ್ರಿಸ್ತಶಕ 920. ಇದನ್ನು ಬರೆದವನು ಶಿವಕೋಟ್ಯಾಚಾರ್ಯ ಅಂತ ಕರೀತಾರೆ. ಹೊಸ ಶೋಧನೆಗಳು ಇವೆಲ್ಲವೂ ಕೂಡ ಇದನ್ನ ಬರೆದವನು ಬ್ರಾಜಿಷ್ಣು ಅಂತ ಮಾತಾಡ್ತಾರೆ. ಆದರೆ ಅಧಿಕೃತವಾಗಿ ಅದಿನ್ನೂ ಎಲ್ಲೂ ದಾಖಲಾಗಿಲ್ಲದೆ ಇರೋ ಕಾರಣಕ್ಕೆ ಇನ್ನೂ ಶಿವಕೋಟ್ಯಾಚಾರ್ಯ ಅಂತಾನೆ ಉಳಿಸ್ಕೊಂಡಿರ್ತಾರೆ. ಶ್ರೇಷ್ಠ ಜೈನ ವಿದ್ವಾಂಸ ಮತ್ತು ಕವಿಯಾದ ಈತ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ಸಮೀಪದ ಕೋಗಳಿಯವನಾಗಿದ್ದು, ಹೂವಿನ ಹಡಗಲಿ ಅನ್ನುವಂತಹ ಊರಿದೆಯಲ್ಲ, ಅದರ ಸಮೀಪದಲ್ಲೇ ಇರುವಂತಹ ಕೋಗಳಿ ಅನ್ನುವಂತಹ ಊರಿನವನಾಗಿದ್ದಾನೆ. ರಾಷ್ಟ್ರಕೂಟ ದೊರೆ ನೃಪತುಂಗನ ರಾಜ್ಯದಲ್ಲಿ ಇದ್ದವನೆಂದು ವಿದ್ವಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ಶಿವಕೋಟ್ಯಾಚಾರ್ಯರನ್ನ ರಾಷ್ಟ್ರಕೂಟ ದೊರೆ ನೃಪತುಂಗನ ಆಸ್ಥಾನದಲ್ಲಿ ಇದ್ದವನು ಇವನು ಅಂತ ಮಾತಾಡ್ತಾರೆ. ಈ ಕೃತಿಗೆ ಉಪಸರ್ಗ ಕೇವಲಿಗಳ ಕತೆ ಅನ್ನುವಂಥ ಇನ್ನೊಂದು ಹೆಸರಿದೆ. ಒಡ್ಡಾರಾಧನೆ ಅನ್ನುವಂಥ ಈ ಕೃತಿಗೆ ಉಪಸರ್ಗ ಕೇವಲಿಗಳ ಕತೆ ಅನ್ನುವಂಥ ಅರ್ಥನೂ ಕೂಡ, ಇನ್ನೊಂದು ಹೆಸರು ಕೂಡ ಇದೆ ಎಂಬ ಮತ್ತೊಂದು ಹೆಸರಿದೆ. ಇದೊಂದು ಜೈನ ಧಾರ್ಮಿಕ ಕೃತಿಯಾಗಿದ್ದು ಹರಿಶೇಣನ ಸಂಸ್ಕೃತ ಕಥಾಕೋಶ ಕೃತಿಯಿಂದ ಪ್ರೇರಿತವಾಗಿದೆ. ಇದು ಉಪಸರ್ಗ ಕೇವಲಿಗಳ ಕತೆ ಅನ್ನುವಂತಹ ಹೆಸರಿನಿಂದಲೂ ಕೂಡ ಪರಿಚಿತವಾಗಿದೆ ಜನಕ್ಕೆ. ಅದ್ರ ಜೊತೆಗೆ ಇದನ್ನ ಜೈನ ಧಾರ್ಮಿಕ ಕೃತಿ ಅಂತಲೂ ಕೂಡ ಕರೀತಾರೆ. ಇದು ಹರಿಶೇಣನ ಸಂಸ್ಕೃತ ಕಥಾಕೋಶ ಕೃತಿಯಿಂದ ಪ್ರೇರಿತವಾಗಿದೆ. ಈ ಕೃತಿಯಲ್ಲಿ ಸುಕುಮಾರ ಸ್ವಾಮಿ ಕಥೆಯಿಂದ ಋಷಭಸೇನರೆಂಬ ಋಷಿಯ ಕಥೆಯವರೆಗೆ 19 ಮಹಾತ್ಮರ ಜೀವನ ಕಥೆಗಳಿವೆ. ಈ ಒಡ್ಡಾರಾಧನೆ ಕೃತಿಯಲ್ಲಿ 19 ಕಥೆಗಳಿದ್ದಾವೆ. ಇವೆಲ್ಲವೂ ಧರ್ಮವನ್ನು ಸಾರುವ ಕಥೆಗಳು. ಈ 19 ಕಥೆಗಳು ಧರ್ಮವನ್ನು ಸಾರುವ ಕಥೆಗಳು. ನಿರಾಡಂಬರ, ಸರಳ, ಆಕರ್ಷಕ ಗದ್ಯ ಶೈಲಿಯಲ್ಲಿ ಇವು ಚಿತ್ರಿತವಾಗಿವೆ. ನಿರಾಡಂಬರ ಮತ್ತು ಆಕರ್ಷಕ, ಯಾವ ಗೊಂದಲಕ್ಕೂ ಎಡೆ ಮಾಡಿಕೊಡದ ಸರಳ ಸುಂದರವಾಗಿ ಈ ಕತೆ ನಿರೂಪಣೆಗೊಂಡಿದೆ. ಪ್ರತಿಯೊಂದು ಕಥೆಯ ಉದ್ದೇಶವು ಧರ್ಮಾಚರಣೆ ಹಾಗೂ ಧರ್ಮೋಪದೇಶವೇ ಆಗಿದೆ. ಈ ಕಥೆಗಳ ನಾಯಕರೆಲ್ಲರೂ ಧರ್ಮವೀರರು ಮತ್ತು ಆಸನ್ನ ಭವ್ಯರು ಅಂದ್ರೆ ಮೋಕ್ಷಕ್ಕೆ ಹತ್ತಿರವಾಗಿರೋರು ಅಂತ ಅಷ್ಟೇನೇನಿಲ್ಲ. ಉಳಿದವರೆಲ್ಲ ಮೋಕ್ಷ ಸಾಧನೆಗಾಗಿ ತುಡಿಯುವವರು. ಒಡ್ಡಾರಾಧನೆ ಕೃತಿಯು ಕನ್ನಡ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಚಿಂತನೆಗೆ ವಿಶಿಷ್ಟ ಆಯಾಮವನ್ನು ನೀಡುವ ಮಹತ್ವದ ಬರಹವಾಗಿದೆ. ಈ ಕೃತಿಯಲ್ಲಿ ಮಾನವ ಜೀವನದ ಅಂತರಂಗದ ತುಮುಲಗಳು, ಕಂಡುಕೊಳ್ಳಬೇಕಾದ ಮೌಲ್ಯಗಳು, ಧರ್ಮ ಅರ್ಥ ಹಾಗೂ ಆಚರಣೆಗಳ ತಾತ್ವಿಕತೆಯನ್ನು ಶಿವಕೋಟ್ಯಾಚಾರ್ಯ ಅದ್ಭುತವಾಗಿ ನಿರೂಪಿಸಿದ್ದಾನೆ. ಈ ವಿಶೇಷಗಳನ್ನ ಈ ಕಥೆಯ ಮೂಲಕ ಶಿವಕೋಟ್ಯಾಚಾರ್ಯ ಅದ್ಭುತವಾಗಿ ನಿರೂಪಿಸಿದ್ದಾನೆ. ನೋಡೋಣ ಮುಂದೆ. ಧರ್ಮ ಕೇವಲ ವಿಧಿವಿಧಾನಗಳ ಸಂಕಲನವಲ್ಲ. ಧರ್ಮ ಅನ್ನುವಂಥದ್ದು ಕೇವಲ ವಿಧಿವಿಧಾನಗಳ ಸಂಕಲನವಲ್ಲ, ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವ, ಮಾನವನ ಬದುಕನ್ನು ಸಂಪನ್ನವಾಗಿಸುವಂಥದ್ದು ಎಂದು ಸಾರುವ ಮಹತ್ವದ ಕೃತಿ ಈ ಒಡ್ಡಾರಾಧನೆಯಾಗಿದೆ. ಧರ್ಮ ಕೇವಲ ವಿಧಿವಿಧಾನಗಳ ಸಂಗ್ರಹ ಅಲ್ಲ, ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವ, ಮಾನವನ ಬದುಕನ್ನು ಸಂಪನ್ನವಾಗಿಸುವಂಥದ್ದು ಎಂದು ಸಾರುವ ಮಹತ್ವದ ಕೃತಿ ಈ ಒಡ್ಡಾರಾಧನೆಯಾಗಿದೆ.
ಪ್ರಸ್ತುತ ಕಥಾಭಾಗವನ್ನು, ಪ್ರಸ್ತುತ ಈ ವೈನಾಯಕನೆಂಬ ಕಳ್ಳನ ಕಥೆ ಅನ್ನುವಂಥ ಈ ಕಥಾಭಾಗವನ್ನು ಡಾಕ್ಟರ್ DL ನರಸಿಂಹಾಚಾರ್, DLN ಅಂತ ಕರಿತೀವಿ, ಡಾಕ್ಟರ್ DL ನರಸಿಂಹಾಚಾರ್ ಅವರು ಸಂಪಾದಿಸಿರುವ ವಡ್ಡಾರಾಧನೆಯ ಸುಕುಮಾರ ಸ್ವಾಮಿಯ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನ ಸುಕುಮಾರ ಸ್ವಾಮಿಯ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸುಕುಮಾರ ಸ್ವಾಮಿ ಅನ್ನುವಂಥದ್ದು ಇವರು ಸಂಪಾದಿಸಿರುವಂತಹ ವಡ್ಡಾರಾಧನೆಯ ಕತೆ. ವಡ್ಡಾರಾಧನೆ ಅನ್ನುವಂಥ ಕೃತಿಯಲ್ಲಿ ಬರುವಂತಹ ಒಂದು ಕತೆ ನೋಡೋಣ ಮುಂದಕ್ಕೆ. ಇಲ್ಲಿಂದ ಶುರುವಾಗುತ್ತೆ ವೈನಾಯಕನೆಂಬ ಕಳ್ಳನ ಕತೆ. ಹೆಂಗೆ ಶುರುವಾಗುತ್ತೆ ಇದು ಅಂತ ಮಾತಾಡೋಣ. ಕೊಲಲ್ಕೆ ಕೊಂಡು ಪೋಪ ಪುರುಷನಂ ಕಂಡು ನಾಗಶ್ರೀ ತಮ್ ಅಮ್ಮನಂ ಬೆಸಗೊಳ್ವಲ್ ವೇಳ್ದೊಡೆ ಆತನುಂ ಬೆಸಗೊಂಡು ಎಲ್ಲಮನ್ ಅರಿದು ಮಗಳ್ಗೆ ಇಂತೆಂದು ಪೇಳುಗುಂ. ಕೊಲಲ್ಕೆ ಕೊಂಡು ಪೋಪ, ಯಾರನ್ನು ಕೊಲ್ಲೋದಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾರೆ, ತಂದೆ ಮಗಳು ಇಬ್ರು ನೋಡ್ತಾ ಇದ್ದಾರೆ. ಆ ಮಗಳ ಹೆಸರು ನಾಗಶ್ರೀ ಅಂತ. ಕೊಲಲ್ಕೆ ಕೊಂಡು ಪೋಪ ಪುರುಷನಂ ಕಂಡು ನಾಗಶ್ರೀ, ಆ ಹುಡುಗಿ ತಮ್ಮ ಅಮ್ಮನಂ ಅಂದ್ರೆ ಅಮ್ಮ ಅಂದ್ರೆ ಹಳಗನ್ನಡದಲ್ಲಿ ಅಪ್ಪ ಅನ್ನುವಂಥ ಅರ್ಥನೂ ಇದೆ. ತಮ್ಮ ಅಪ್ಪನನ್ನ ಬೆಸಗೊಳಲ್ ವೇಳ್ದೊಡೆ, ಅಪ್ಪ ಯಾಕೆ ಅವನನ್ನ ಹಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೊಲ್ಲೋದಕ್ಕೆ, ಒಂದ್ ಸ್ವಲ್ಪ ವಿಚಾರಿಸಿ ಹೇಳು ಅಂತ ಅಂದ್ಬಿಟ್ಟು ಆ ನಾಗಶ್ರೀ ಅನ್ನುವಂಥ ಹುಡುಗಿ ತನ್ನ ಅಪ್ಪಂಗೆ ಹೇಳ್ತಾಳೆ. ಬೆಸಗೊಳಲ್ ವೇಳ್ದೊಡೆ ಆತನು, ಆ ಅಪ್ಪ ಬೆಸಗೊಂಡು ಎಲ್ಲಮನ್ ಅರಿದು, ಅವ್ರನ್ನ ಹೋಗಿ ವಿಚಾರಿಸಿ ಎಲ್ಲ ಕೇಳಿ, ಯಾಕೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ರಿ ಕೊಲ್ಲೋದಕ್ಕೆ ಏನು ಅಂತ ಎಲ್ಲ ಕೇಳಿ ಎಲ್ಲವನ್ನ ಅರಿದು ಮಗಳಿಗೆ ಇಂತೆಂದು ಪೇಳುಗುಂ, ಮಗಳಾದಂತ ನಾಗಶ್ರೀಗೆ ಈ ರೀತಿಯಾಗಿ ಹೇಳಿದ. ಏನು? ಕೇಳೆ ಮಗಳೇ, ವೈನಾಯಕನೆಂಬನ್ ಓರ್ವ ಪುರುಷಂ, ವೈನಾಯಕನೆಂಬಂತಹ ಒಬ್ಬ ವ್ಯಕ್ತಿ, ಪುರುಷ, ಗಂಡಸು, ಕನ್ಯೆಯ ಬಂಟನ ವೃದ್ಧ ಸ್ತ್ರೀಯ, ಈ ವೈನಾಯಕನೆಂಬ ಈ ಕಳ್ಳ ಕನ್ಯೆಯ ಬಂಟನ ವೃದ್ಧ ಸ್ತ್ರೀಯ ಈ ಮೂವರ ಚಿತ್ರಕಥೆಗಳಂ ಪಟದೊಳ್ ತೋರಿ ಪೇಳ್ದು ಲೋಗರಂ ಡಂಭಿಸಿ ಮಾರುಗೊಳ್ಳುವ ಬತ್ತಮಂ ಕಳ್ವನ್. ಆ ಮೂರು ಕಥೆಗಳೊಳಗೆ ಕನ್ಯೆಯ ಕಥೆಯಂ ಪೇಳ್ವೆನೆಂದು ಅದೆಂತೆಂದೊಡೆ ಅಂತ ಹೇಳ್ತಾ ಇದ್ದಾರೆ. ವಿಚಾರಿಸ್ಕ ಬಂದು ಮಗಳಿಗೆ ನಾಗಶ್ರೀ ಅಪ್ಪ, ಕೇಳ್ ಮಗಳೇ, ವೈನಾಯಕನೆಂಬನ್ ಓರ್ವ ಪುರುಷಂ, ವೈನಾಯಕನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಕನ್ಯೆಯ ಬಂಟನ ವೃದ್ಧಶ್ರೀಯ, ಕನ್ಯೆಯ ಮತ್ತು ಬಂಟನ ವೃದ್ಧಶ್ರೀಯ ಈ ಮೂವರ ಚಿತ್ರಕಥೆಗಳನ್ನ ಪಟದಲ್ಲಿ, ಚಿತ್ರದಲ್ಲಿ ತೋರಿ ಪೇಳ್ದು ಹೇಳಿ, ಲೋಗರಂ ಜನರನ್ನ ಡಂಬಿಸಿ ಮೋಸಗೊಳಿಸಿ ಏನ್ ಮಾಡ್ತಿದ್ದ? ಮಾರುತ್ತಿದ್ದ. ಏನು? ಭತ್ತವನ್ನು ಕಳ್ವನ್ ಕದೀತಾ ಇದ್ದ. ಹಾಗೆ ಅವನು ಹೇಳ್ತಾ ಇದ್ದಂತಹ ಮೂರು ಕಥೆಗಳೊಳಗೆ ಕನ್ಯೆಯ ಕಥೆಯಂ ಪೇಳ್ವೆನ್, ಹಾಗೆ ಅವನು ಹೇಳ್ತಾ ಇದ್ದಂತಹ ಮೂರು ಕಥೆಗಳೊಳಗಡೆ ಕನ್ಯೆಯ ಕಥೆಯನ್ನ ನಾನು ಹೇಳ್ತೇನೆ ಕೇಳು. ಪೇಳ್ವೆನ್, ಅದು ಎಂತೆಂದೊಡೆ, ಅದೇನು ಅಂತಂದ್ರೆ, ಅದು ಯಾವ ಕಥೆ ಅಂತಂದ್ರೆ ಅಂತ ಹೇಳ್ತಾ ಇದ್ದಾಳೆ. ಈಗ ಕನ್ಯೆಯ ಕಥೆ ಆರಂಭ ಆಗತ್ತೆ. ಪೇಳ್ವೆನ್, ಅದು ಎಂತೆಂದೊಡೆ ಅಂತಂದಾಗ ಈಗ ಕತೆ ಆರಂಭ. ಕೌಶಂಬಿ ಎಂಬ ಪೊಳಲೊಳ್, ಮಗಳು ನಾಗಶ್ರೀಗೆ ಕತೆ ಹೇಳ್ತಾ ಇದ್ದಾನೆ ಅವನು. ಕೌಶಂಬಿ ಎಂಬ ಪೊಳಲೊಳ್ ಸುಮಿತ್ರನೆಂಬಂ ಶ್ರೇಷ್ಠಿ ಕೋಟಿ ಕಸವರಮನ್ ಒಡೆಯನ್ ಆತನ ಮಗಂ ವಸುಮಿತ್ರನೆಂಬಂಗೆ ಸರ್ಪದಷ್ಟಂ ಆದೊಡೆ ಸತ್ತನೆಂದು ಸ್ಮಶಾನಕ್ಕೆ ಕೊಂಡು ಹೋಗಿ ಇಳಿಪಿದೊಡೆ ಅಲ್ಲಿ ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ ಈತನನ್ ನಾಳೆ ಅಭಿಮಂತ್ರಿಸಿ ಬಾಳಿಸುವೆನ್ ಅಂಜದಿರಿಂ ಅಂತ ಹೇಳ್ತಾ ಇದ್ದಾನೆ. ಏನಿದು ಅರ್ಥ? ಕೌಶಂಬಿ ಎಂಬ ಪೊಳಲೊಳ್, ಕೌಶಂಬಿ ಅನ್ನುವಂತ ಊರಿನಲ್ಲಿ, ಪೊಳಲು ಅಂದ್ರೆ ಊರು ಅಂತ, ಕೌಶಂಬಿ ಅನ್ನುವಂತ ಊರಿನಲ್ಲಿ ಮಗಳೇ ಸುಮಿತ್ರನೆಂಬಂ ಶ್ರೇಷ್ಠಿ, ಸುಮಿತ್ರ ಅನ್ನುವಂತಹ ಒಬ್ಬ ವ್ಯಾಪಾರಿ ಇದ್ದ. ಅವನು ಕೋಟಿ ಕಸವರಮನ್,
ಕೋಟಿ ಕೋಟಿ ಬೆಲೆ ಬಾಳುವಂಥ ಬಂಗಾರಕ್ಕೆ ಚಿನ್ನಕ್ಕೆ ಒಡೆಯನಾಗಿದ್ದ ಕೋಟಿ ಕಸವರಮನ್ ಒಡೆಯನ್ ಆತನ್ ಮಗಂ. ಕೋಟ್ಯಾಧೀಶ ಅನ್ನಲ್ವ ನಾವು, ಹಾಗೆ ಆಗಿನ ಕಾಲದಲ್ಲಿ ಕೋಟಿ ಕಸವರಮನ್, ಕೋಟಿ ಬೆಲೆ ಬಾಳುವ ಬಂಗಾರಕ್ಕೆ ಅವನು ಒಡೆಯನಾಗಿದ್ದ. ಯಾರು ಅಂದ್ರೆ ಸುಮಿತ್ರ ಅನ್ನುವಂಥ ವ್ಯಾಪಾರಿ ಶೆಟ್ಟಿ ಅಂತ ಅರ್ಥ ಆಗುತ್ತೆ. ಆತನ ಆ ಸುಮಿತ್ರ ಅನ್ನುವಂಥವನ ಮಗಂ ವಸುಮಿತ್ರ. ಆ ವಸುಮಿತ್ರ ಅನ್ನುವಂಥ ಸುಮಿತ್ರ ಅನ್ನುವಂಥ ಸುಮಿತ್ರ ಅನ್ನುವಂಥವನ ಮಗ ವಸುಮಿತ್ರ. ಅವನಿಗೇನಾಗೈತೆ ಎಂಬಂಗೆ ಸರ್ಪದಷ್ಟಮಾದೊಡೆ, ಹಾವು ಕಚ್ಚಿ ಅವನು ಮೃತಪಟ್ಟಿದ್ದಾನೆ. ಸರ್ಪದಷ್ಟಂ ಆದೊಡೆ ಸತ್ತನೆಂದು, ಹಾವು ಕಚ್ಚಿ ಇರೋದ್ರಿಂದ ಅವನು ಸತ್ತಿದ್ದಾನೆ ಅಂತ ಹೇಳಿ ಸ್ಮಶಾನಕ್ಕೆ ಕೊಂಡು ಹೋಗಿ, ಮಸಾಣಕ್ಕೆ ನಾವು ಸುಡ್ತೀವಲ್ಲ ಹೆಣಗಳನ್ನ, ಅಲ್ಲಿಗೆ ಆ ವಸುಮಿತ್ರ ಅನ್ನುವಂತಹ ಮಗನನ್ನ ಕರ್ಕೊಂಡೋಗಿ ಸುಡಬೇಕು ಅನ್ಬೇಕಾದ್ರೆ ಇಳಿಪಿದೊಡೆ ಅಲ್ಲಿ ಸುಡಕ್ಕೆ ಅಲ್ಲಿ ಇಳಿಸಿದಾಗ ಅಲ್ಲಿ ಗರುಡನಾಭಿ ಎಂಬ ಮಂತ್ರವಾದಿ, ಅಲ್ಲಿಗೆ ಒಬ್ಬ ಗರುಡನಾಭಿ ಅನ್ನುವಂಥ ಮಂತ್ರವಾದಿ ಇದ್ದ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಗರುಡನಾಭಿ ಎಂಬ ಮಂತ್ರವಾದಿ ಹೋಗಿ ನೋಡಿ ಆ ವಸುಮಿತ್ರ ಹಾವಿಂದ ಕಚ್ಚಿಸ್ಕೊಂಡು ಸತ್ತೋಗಿದ್ನಲ್ಲ, ಅವನನ್ನು ನೋಡಿ, ಅವನ ದೇಹವನ್ನು ನೋಡಿ ಈತನನ್ ಈ ಹುಡುಗನನ್ನ ನಾನು ನಾಳೆ ಅಭಿಮಂತ್ರಿಸಿ ಬಾಳಿಸುವೆನ್. ನಾಳೆ ಇವನಿಗೆ ಮಂತ್ರ ಹಾಕಿ ಮಂತ್ರದಿಂದ ಪೂಜೆಯಿಂದ ಇವನನ್ನ ನಾನು ಬಾಳಿಸ್ತೀನಿ, ಬದುಕುವ ಹಾಗೆ ನಾನು ಮಾಡ್ತೀನಿ. ನಾಳೆ ಅಭಿಮಂತ್ರಿಸಿ ಮಂತ್ರ ಹೋಮ ಅವನ ಮಂತ್ರ ಇವುಗಳನ್ನೆಲ್ಲ ಅವನೇನ್ ಮಾಡ್ಬೇಕಾಯ್ತು ಗರುಡನಾಭಿ, ಅದನ್ನ ಮಾಡಿ ಬದುಕಿಸ್ತೀನಿ, ಬಾಳಿಸುವೆನ್. ಅಂಜದಿರಿಂ, ಇಲ್ಲಿಯೇ ಇರುಳ್, ನೀವು ಇವನನ್ನ ನಾನು ಬಾಳಿಸ್ತೀನಿ, ನೀವು ಎದುರುಕೊಳ್ಳೋ ಅಗತ್ಯ ಇಲ್ಲ. ಆಮೇಲೆ ಒಂದು ಕೆಲಸ ಮಾಡಿ, ಏನು ಅಂದ್ರೆ ಇಲ್ಲಿಯೇ ಇರುಳ್, ಈ ಮಸಾಣದಲ್ಲೇ ಇಲ್ಲೇ ಈ ರಾತ್ರಿ ಈ ದಾಷ್ಟಿಕಂಗೆ, ಈ ಹಾವು ಕಚ್ಚಿರುವಂಥವನಿಗೆ, ಇವನಿಗೆ ಆ ವಸುಮಿತ್ರನಿಗೆ ಅಂತ ಹೇಳ್ತಾ ಇರೋದು. ಸುಮಿತ್ರನ್ ಎಂಬವನಿಗೆ ವಸುಮಿತ್ರನ ಮಗನಾದಂತ ವಸುಮಿತ್ರನಿಗೆ ಹೇಳ್ತಾ ಇರೋದು. ದಾಷ್ಟಿಕಂಗೆ ಅಂದ್ರೆ ಹಾವು ಕಚ್ಚಲ್ಪಟ್ಟವನಿಗೆ ಜಾವಂ ಇರಿಂ ಎಂದು ಅಂದ್ರೆ ಕಾವಲು ಇರಿ ಅಂತ ಹೇಳಿ ಪೇಳ್ದು ಪೋದಂ ಹೇಳ್ಬಿಟ್ಟು ಹೊಟ್ಟೋದ. ನಾನು ಇವನ್ನ ಬದುಕಿಸ್ತೀನಿ ಕಣ್ರಿ, ನೀವೇನ್ ಚಿಂತೆ ಮಾಡ್ಬೇಡಿ, ನೀವು ಇವನ್ನ ಕಾವಲು ಇರಿ ಅಷ್ಟೇ ಇಲ್ಲೇ ಅಂತ ಹೇಳ್ಬಿಟ್ಟು ಹೊಟ್ಟೋದ. ಪೇಳ್ದು ಪೋದಂ. ಸುಮಿತ್ರ ಶೆಟ್ಟಿಯುಂ, ವಸುಮಿತ್ರನ ಅಪ್ಪ ಬಹಳ ಆಸೆ ಆಗೋಯ್ತು ಅವನಿಗೆ, ಅಯ್ಯೋ ನನ್ನ ಮಗ ಬದುಕ್ತಾರಲ್ಲ ಅಂತ ಅನ್ಬಿಟ್ಟು ಆ ಸುಮಿತ್ರ ಶೆಟ್ಟಿ ಏನ್ ಮಾಡ್ದ, 4 ಒಳ್ಳಿದರಪ್ಪ, 4 ಒಳ್ಳಿದರು, 4 ಒಳ್ಳೆ ಭಟರನ್ನ ಸುಭಟರಂ ಜಾವಂ ಇರಿಸಿ, ಕಾವಲು ಇರಿಸಿ ಹೋದ. ಆ 4 ಜಾವಂ ಇರ್ದ ಭಟರೊಳಗೆ ವರ್ವನ್, 4 ಜನ ಒಳ್ಳೆ ಭಟರನ್ನ ಕಾವಲಿರಿಸ್ಬಿಟ್ಟು ಹೋದ ತನ್ನ ಮಗನ ಹೆಣಕ್ಕೆ. ಆ 4 ಜನ ಏನ್ ಮಾಡ್ತಾ ಇದ್ದಾರೆ ನೋಡಿ, ಆ 4 ಜಾವಂ ಇದ್ದ ಭಟರೊಳಗೆ ಆ 4 ಜನದಲ್ಲಿ ಒಬ್ಬ ವರ್ವನ್ ಇರುಳ್, ಆ ರಾತ್ರಿ ಕುರಿಯಂ ಕಳ್ದು ತರಲ್, ಒಂದು ಕುರಿಯನ್ನ ಕದ್ದು ತಂದ. ಪೋದಂ, ಕದ್ದು ತರೋದಕ್ಕೆ ಅವನು ಹೋದ. ಕುರಿಯಂ ಕಳ್ದು ತರಲ್ ಪೋದಂ, ಆ 4 ಜನದಲ್ಲಿ ಒಬ್ಬ ಕುರಿಯನ್ನ ಕದ್ಕೊಂಡ್ ಬರೋದಕ್ಕೆ ಹೋದ. ಮತ್ತೊರ್ವಂ ಪುಳ್ಳಿಯಂ ತರಲ್ ಪೋದಂ, ಅದನ್ನ ಕೊಯ್ದು ಬೇಯಿಸ್ಬೇಕಲ್ಲ, ಅದಕ್ಕೆ ಪುಳ್ಳಿಯನ್ನ ಸೌದೆಗಳನ್ನ ತರೋದಕ್ಕೆ ಹೋದ. ಮತ್ತೊರ್ವಂ ಕಿಚ್ಚಂ ತರಲು ಪೋದಂ, ಬೆಂಕಿಯನ್ನ ತರಕ್ ಹೋದ. ಮತ್ತೊರ್ವಂ 4ನೇವನು ದಾಷ್ಟಿಕನ ಪಕ್ಕದೆ ಕಾಪಿರ್ದನ್, ದಾಷ್ಟಿಕನ ಪಕ್ಕದೆ ಅಂದ್ರೆ ಹಾವು ಕಚ್ಚಲ್ಪಟ್ಟಂತಹ ಆ ವಸುಮಿತ್ರ ಅನ್ನುವಂತಹ ಹುಡುಗನ ಪಕ್ಕದಲ್ಲಿ ಅವನು ಕಾವಲಿದ್ದ. ದಾಷ್ಟಿಕನ ಪಕ್ಕದೆ ಕಾಪು ಇರ್ದನ್, ಕಾಪು ಅಂದ್ರೆ ಕಾವಲು ಇದ್ದ ಅಂತ, ಇರ್ದನ್ ಅಂತ 4 ಕುರಿಯಂ ಕೊಂದು ಸುಟ್ಟು ತಿಂದರೆಂಬ ಕಥೆಯುಮಂ ಪೊಳ್ತರಿನೇ ನೇಸರ್ಮೋಡೆ. ಹಂಗೆ ಆ 4 ಜನರು ಕೂಡ ಕುರಿಯನ್ನ ಕೊಂದು ಸುಟ್ಟು ತಿಂದ್ರು ಅನ್ನುವಂಥ ಕಥೆ ಇದೆ ಮಗಳೇ. ಈಗಿರ್ಬೇಕಾದ್ರೆ ಪೊಳ್ತರಿನೇ ಬೆಳಗಾಗಲು, ಆ 4 ಜನನು ಹೀಗೆ ಆ ಕುರಿಯನ್ನ ಸುಟ್ಟು ತಿಂತಾ ಇರುವಂತಹ ಕಥೆ ನಡೀತಾ ಇರ್ಬೇಕಾದ್ರೇನೆ ಬೆಳಗಾಯ್ತು. ಪೊಳ್ತರಿನೇ ನೇಸರ್ ಮೂಡೆ,
ಬೆಳಗಾದ ಮೇಲೆ ಗೊತ್ತಾಯ್ತಾ ಏನಾಯ್ತು? ಸೂರ್ಯ ಹುಟ್ಟಿದ ಮೇಲೆ, ಬೆಳಗಾದ ಮೇಲೆ ಗರುಡನಾಭಿ ಎಂಬ ಮಂತ್ರವಾದಿ ಬಂದು ಪರೆಗುಟ್ಟಿ ಮಂತ್ರಿಸಿ ದಾಷ್ಟಿಕನನ್ ಎತ್ತಿದಂ. ಗರುಡನಾಭಿ ಎನ್ನುವಂತಹ ಆ ಮಂತ್ರವಾದಿ ಬಂದು ಪರೆಗುಟ್ಟಿ ಅಂತಂದ್ರೆ ವಾದ್ಯವನ್ನ ಬಾರಿಸಿ ಅಂತ, ನುಡಿಸಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪರೆಗುಟ್ಟಿ ಅಂತಂದ್ರೆ ಯಾವುದೋ ವಾದ್ಯವನ್ನ ಬಾರಿಸ್ತಾ, ಡಮರುಗವನ್ನ ಬಾರಿಸ್ತಾ, ಇವೆಲ್ಲ ಮಂತ್ರವನ್ನ ಹೇಳ್ಬೇಕಾದ್ರೆ ಅದನ್ನ ಬಾರಿಸ್ಬೇಕು ಅಂತ ಪರೆಗುಟ್ಟಿ ಮಂತ್ರಿಸಿ ದಾಷ್ಟಿಕನನ್ ಎತ್ತಿದಂ. ಆ ಹಾವು ಕಚ್ಚಿದಂತಹ ಆ ಹುಡುಗನನ್ನ ಬದುಕಿಸಿದ. ಆ ಸಂತೋಷಕ್ಕೆ ಸುಮಿತ್ರ ಶೆಟ್ಟಿಯುಂ ಇರುಳು ಜಾವಂ ಮಿರ್ದ ನಾಲ್ವರು ಸುಬುಟರ್ಗೆ. ಆ ಸಂತೋಷಕ್ಕೆ ಸುಮಿತ್ರ ಶೆಟ್ಟಿ ಇದ್ನಲ್ಲ, ಸುಮಿತ್ರನ ಅಪ್ಪ ಸುಮಿತ್ರ ಶೆಟ್ಟಿಯುಂ ಇರುಳು ಜಾವಂ ಮಿರ್ದ, ರಾತ್ರಿ ಎಲ್ಲ ಹಾವು ಕಚ್ಚಿರೋ ತನ್ನ ಮಗನ ಕಾವಲಿದ್ದಿರಲ್ಲ ಆ ಮಸಾಣದಲ್ಲಿ, ಅವ್ರಿಗೆ ನಾಲ್ವರು ಸುಬಟರ್ಗೆ ಓರೋರ್ವರ್ಗೆ ಒಬ್ಬೊಬ್ರಿಗೂ ಕೂಡ ಸಾವಿರ ದೀನಾರದ ಪಟ್ಟಳಿಕೆಗಳಂ, ಚಿನ್ನದ ಸಾವಿರ ದೀನಾರದ ಪಟ್ಟಳಿಗೆಗಳನ್ನ, ನಾಣ್ಯ ಇರುವಂತಹದ್ದನ್ನ ಕೊಟ್ಟ. ಪ್ರಸಾದದ ಮೇಗಿರ್ದು, ಪ್ರಸಾದನಿಗೆ ಅಟ್ಟಳಿಗೆ ಮೇಲೆ ಅಂತ, ಮಾಡಿ ಮೇಲೆ ಅಂತ, ಪ್ರಸಾದದ ಮೇಗಿರ್ದು ಜನಸಂಕೀರ್ಣದ ನಡುವೆ 4 ಪಟ್ಟಳಿಗೆಯನ್ ಈಡಾಡಿದೊಡೆ. ಆ 4 ಪಟ್ಟಳಿಗೆನ ಜನಸಂದಣಿ ಮಧ್ಯೆ ಹಿಂಗೆ ಎಸ್ತ, ತಗೊಳ್ರಪ್ಪ ನೀವು ಒಳ್ಳೆ ಕೆಲಸ ಮಾಡಿದಿರಿ, ನನ್ನ ಮಗನಿಗೆ ಕಾವಲಿದ್ದು ಅಂದ್ಬಿಟ್ಟು ಹಿಂಗೆ ಅವನು ಎಸ್ತ. ಜನಸಂಕೀರ್ಣದ ನಡುವೆ 4 ಪಟ್ಟಳಿಗೆಯನ್ ಈಡಾಡಿದೊಡೆ. ಅದನ್ನ ಎಸ್ತಾಗ ಆ ಪಟ್ಟಳಿಗೆಯಂ ಕೊಂಡುಕೊಳ್ಳೆನೆಂದು ಪುಸಿದೊಡೆ. ಆ 4 ಜನದಲ್ಲಿ ಒಬ್ಬ ಆ ಪಟ್ಟಳಿಗೆಯನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ದ ನೋಡಿ. ಪಟ್ಟಳಿಗೆಯಂ ಕೊಂಡುಕೊಳ್ಳೆನೆಂದು ತೆಗೆದುಕೊಂಡಿಲ್ಲ ಅಂತೇಳಿ ಪುಸಿದೊಡೆ ಅಂದ್ರೆ ಸುಳ್ಳು ಹೇಳಿದಾಗ ಆ ಶ್ರೇಷ್ಠಿಯುಂ, ವ್ಯಾಪಾರಿ ಅಥವಾ ಶೆಟ್ಟಿಯು ಕೂಡ, ಶ್ರೇಷ್ಠಿಯುಂ ಅರಸರ್ಗೆ, ಆ ಊರಿನ ಅರಸನಿಗೆ, ದೊರೆಗೆ ಹೇಳ್ದ, ಅಯ್ಯೋ ಹಿಂಗಾಗೋಯ್ತು ಅಂತ. ಹೋಗಿ ಭಿನ್ನಪಂಗೆ ಇದನ್, ಅಪ್ಪ ಹಿಂಗಾಗೋಗಿದೆ, ನನ್ನ ಮಗನನ್ನ ಬಸ್ಸೋದಕ್ಕೆ ಹಿಂಗೆಲ್ಲ ಮಾಡಿದೆ, 4 ಜನ ಇವ್ರನ್ನ ನಾನು ಇರಿಸಿದ್ದೆ ಭಟರನ್ನ, ಅವರಿಗೆ ನಾನು ಸಂತೋಷಕ್ಕಾಗಿ 4 ಇದನ್ನ ಚಿನ್ನದ ಪಟ್ಟಗಳನ್ನ ಎಸ್ತೆ, ನಾನು ನಾಣ್ಯ ಇರೋದನ್ನ. ಒಬ್ಬ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ, ಏನೋ ಗೊತ್ತಾಗಿಲ್ವಲ್ಲ, ಯಾರು ಕದ್ಕೊಂಡಿರೋರು ಗೊತ್ತಿಲ್ಲ, ಹುಡುಕೊಡಿ ಅಂತ ಹೇಳ್ತಾರೆ. ಎನ್ನ ಸಾವಿರ ದೀನಾರದ ಪಟ್ಟಳಿಗೆ ಕೆಟ್ಟುದು, ನನ್ನ ಸಾವಿರ ದೀನಾರದ ಪಟ್ಟಳಿಗೆ ಕೆಟ್ಟೋಯ್ತು ಅಂದ್ರೆ ಕಳೆದೋಯ್ತು. ಅದಂ ದೇವರು ಆರೈಯುವುದೆಂದು, ರಾಜರಾದಂತಹ ನೀವು ಹುಡುಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಎಂದು ಪೇಳ್ದೊಡೆ. ಹಂಗಂತ ಅವನು ಹೇಳಿದಾಗ, ರಿಕ್ವೆಸ್ಟ್ ಮಾಡಿದಾಗ, ಮನವಿ ಮಾಡಿದಾಗ ಆ ರಾಜ ತಳಾರನಂ ಕರೆದು, ಪೊಲೀಸು ತಳಾರ ಅಂತಂದ್ರೆ ಹುಡುಕೋವನು ಅಂತ ಅಷ್ಟೇ, ಇನ್ನೇನಿಲ್ಲ. ಆಗಿನ ಕಾಲದಲ್ಲಿ ಕಳ್ಳರನ್ನ ಹುಡುಕುವವನನ್ನ, ಕಳ್ಳತನವನ್ನ ನಿಗ್ರಹಿಸುವವನ್ನ, ತಪ್ಪು ಮಾಡೋರನ್ನ ಶಿಕ್ಷೆ ಕೊಡೋನ ಅಥವಾ ಅವ್ರನ್ನ ಕಂಡಿಡಿಯೋವನ್ನ ತಳಾರ ಅಂತ ಕರಿತಾ ಇದ್ರು. ತಳಾರನಂ ಕರೆದು, ಆ ರಾಜ ಹೇಳ್ತಾ ಇದ್ದಾನೆ, ತಳಾರನ್ನ ಕರೆದು ಬೇಗಂ ಕಳ್ಳನನ್ ಆರೈ, ಬೇಗ ಕಳ್ಳನನ್ನ ಹುಡುಕು, ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ನೋಡಿ. ಕಳ್ಳನನ್ ಆರೈ ಅಲ್ಲದಾಗಳ್, ಹಾಗಂದ್ ವೇಳೆ ನೀನ್ ಕಳ್ಳನನ್ನ ಹುಡುಕ್ಲಿಲ್ಲ ಅಂತಂದ್ರೆ ಕಳ್ಳಂಗೆ ತಕ್ಕ ನಿಗ್ರಹಮಂ ನಿನಗೆ ಮಾಳ್ಪೆನ್, ನೀನೇನಾದ್ರು ಕಳ್ಳನನ್ನ ಹುಡುಕ್ಲಿಲ್ಲ ಅಂತಂದ್ರೆ ಕಳ್ಳನಿಗೆ ಮಾಡುವಂತ ಶಿಕ್ಷೆಯನ್ನ, ಅಥವಾ ಕಳ್ಳನ ಕೊಡುವಂತ ಶಿಕ್ಷೆಯನ್ನ ನಿನಗೆ ಕೊಡ್ತೀನಿ ಅಂತ ಆ ಅರಸ ಆ ತಳಾರನಿಗೆ ಹೇಳ್ದ. ನಿಗ್ರಹಮಂ ನಿನಗೆ ಮಾಳ್ಪೆನ್ ಎಂದ ಅರಸನ್ ಆತನಂ ಬಗ್ಗಿಸಿ ನುಡಿದೊಡೆ. ಆಯ್ತಾ, ಹಾಗೆ ಬಗ್ಗಿಸಿ ನುಡಿದಾಗ, ಅವನ್ನ ನಿಷ್ಠುರವಾಗಿ ಮಾತಾಡಿಸಿದಾಗ, ಆತನು ಅರಸಿ ಕಳ್ಳನನ್ನ ಆರೈಯಲಾರದೆ, ಅವನು ಕೂಡ ಎಲ್ಲ ಹುಡುಕ್ಬಿಟ್ಟು ಕಳ್ಳನನ್ನ ಹುಡುಕಕ್ಕಾಗದೆ, ಪಾಪ ತಳಾರ ಕಳ್ಳನನ್ನ ಆರೈಯಲಾರದೆ 4 ಸುಬಟರುಮಂ, ಆ 4 ಇವರಿದ್ರಲ್ಲ ಸುಬಟರು, ಆ ಕಾವಲಿದ್ದವರು, ಅವ್ರನ್ನ ಮನೆ ಕರ್ಕೊಂಬಂದ. 4 ಸುಬಟರುಮಂ ಮನೆಗೆ ಒಡಗೊಂಡು ಬಂದು ಭೀತನಾಗಿ ಭಿನ್ನನೆ ಮೊಗಂಬಾಡಿ ಚಿಂತಿಸುತ್ತಿದ್ದೊಡೆ. ಆ 4 ಜನನ ಮನೆ ಕರ್ಕೊಂಡು ಬಂದ್ಬಿಟ್ಟು ಭೀತನಾಗಿ ಭಯದಿಂದ, ಅಯ್ಯೋ ನನ್ಗೆ ಅರಸರು ಏನ್ ಮಾಡ್ತಾರಪ್ಪ ಅಂತ ಅಂದ್ಬಿಟ್ಟು
ಭೀತನಾಗಿ ಭಯದಿಂದ ಭಿನ್ನನೆ ಮುಖವನ್ನ ಬಾಡಿಸ್ಕೊಂಡು ಬೇಸರದಿಂದ ಮೊಗಂ ಬಾಡಿ ಚಿಂತಿಸ್ತಾ ಇದ್ದಾಗ ಆತನ ಮಗಳ್ ಅಂದ್ರೆ ಈ ತಳಾರನ ಮಗಳಿದ್ಲಲ್ಲ ಅವಳು ಸುಮತಿ ಎಂಬಳ್. ಆ ತಳಾರನ ಮಗಳು ಸುಮತಿ ಎಂಬಳ್ ಇಂತು ಏಕೆ ಭಿನ್ನನಾಗಿ ಚಿಂತಿಸುತ್ತಿದ್ದೆಯಮ್ಮ. ಅಪ್ಪಾಜಿ ಇದ್ಯಾಕೆ ಈ ರೀತಿ ಬಾಡಿದ ಮುಖವನ್ನಿಟ್ಕೊಂಡು ಚಿಂತೆ ಮಾಡ್ತಾ ಇದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ಆ ತಳಾರನ ಮಗಳಾದಂಥ ಸುಮತಿ ಅವನನ್ನ ಕೇಳ್ತಾಳೆ. ಎಂದು ತಂದೆಯಂ ಬೆಸಗೊಂಡೊಡೆ, ತಂದೆಯನ್ನ ಆ ರೀತಿಯಾಗಿ ಅವಳು ಪ್ರಶ್ನೆ ಕೇಳಲಾಗಿ ಆತನು ಅವನು ತದ್ವೃತ್ತಾಂತ ಎಲ್ಲಮಂ, ನಡೆದಂತ ಎಲ್ಲ ಕಥೆಯನ್ನು ಕೂಡ ಅವನು ಹೇಳ್ದ. ಮಗಳಿಗೆ ಅರಿಯ ಪೇಳ್ದೊಡೆ, ಮಗಳಿಗೆ ಅರ್ಥ ಆಗುವ ಹಾಗೆ ಹೇಳ್ದಾಗ, ಆ ತಳಾರ ಹೇಳ್ದಾಗ ಪೇಳ್ದೊಡೆ ಅಂಜಬೇಡಿ ನೀವು ಅಪ್ಪಾಜಿ, ಈ ವಿಷಯದಲ್ಲಿ ಅಂಜಬೇಡಿ. ಎಂತ ವಿಷಯ ನೋಡ್ರಿ, ಈಗಿನ ಕಾಲದಲ್ಲಿ ಮಕ್ಕಳು ಈ ರೀತಿಯಾಗಿ ಅಪ್ಪನಿಗೆ ಧೈರ್ಯ ತುಂಬ ಮಕ್ಕಳಾಗಿ ಹುಟ್ಟಬೇಕು. ಅಂಜಲ್ಬೇಡಿ ಇದನ್ ಎಲ್ಲಮನ್ ಆನ್ ಆರೈದು ಕಳ್ಳನುಮಂ ಕಸವರುಮಂ ನಾಳೆ ನಿಮಗ್ ಒಪ್ಪಿಸುವೆಂ ಹೇಳ್ಬಿಟ್ಲು. ಇದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡಿ ಅಪ್ಪಾಜಿ, ನಾನು ಆ ಕಳ್ಳನನ್ನ ಇಟ್ಕೋತೀನಿ, ಅದ್ರ ಜೊತೆಗೆ ಆ ಕಸವರಮುಮಂ ಆ ಚಿನ್ನವನ್ನು ಕೂಡ, ಚಿನ್ನದ ನಾಣ್ಯ ಐತ ಪೊಟ್ಟಳಿಗೆ, ಅದನ್ನು ಕೂಡ ನಾನು ನಿಮ್ಗೆ ಒಪ್ಪಿಸ್ತೀನಿ, ನಾಳೆ ನಿಮಗೆ ಒಪ್ಪಿಸುವೆಂ. ನೀಮುಂ ನಿಶ್ಚಿಂತಂ ಇರಿಂ ಎಂದು, ನೀವು ನಿಶ್ಚಿಂತವಾಗಿ ಇರಿ ಅಂತ ಹೇಳಿ ತಂದೆಯನ್ ಏಕಾಂತದೊಳ್ ನೋಡಿದು, ತಂದೆಯ ಜೊತೆ ಏಕಾಂತದಲ್ಲಿ ಮಾತನಾಡಿ ತಂದೆಯಂ ಸಂತವಿಸಿದ ಆಗಲ್, ತಂದೆಯನ್ನ ಆಗ ಸಮಾಧಾನ ಪಡಿಸಿದಳು. ಸುಮತಿயும் ಹಂಗಂತ ಸಮಾಧಾನ ಮಾಡಿ, ನಾನು ಏನೋ ಕಂಡುಹಿಡಿತೀನಿ, ನೀವು ತಲೆ ಕೆಡ್ಸ್ಕೊಬಿಡಿಬಿಡಿ, ನಾಳೆ ಕೊಡ್ತೀನಿ, ಅದನ್ನ ಈಸ್ಕೊಡ್ತೀನಿ ಅಂತ ಹೇಳೋದು. ಸುಮತಿಯಂ ಇರುಳು ಕಳ್ಳರಂ ಪರೀಕ್ಷಿಸಲ್ವೇಡಿ, ಅವಳು ಸುಮತಿ ಇದ್ಲಲ್ಲ, ಅವಳು ಇರುಳು ಈ ರಾತ್ರಿ ಆ ಕಳ್ಳರನ್ನ ಪರೀಕ್ಷಿಸ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಪರೀಕ್ಷಿಸಲ್ವೇಡಿ ಅಂದ್ರೆ ಪರೀಕ್ಷಿಸಲು ಬಯಸಿ ನಾಲ್ವರುಂ ಸುಭಟರ ಪಕ್ಕದ ಇರ್ದು ಏನೆಂದವರಿಗೆ ಕಥೆಯಂ ಪೇಳುಗುಂ, ಅವಳಿಗೆ ಆ 4 ಜನಗಳನ್ನು ಕರೆದು ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಪರೀಕ್ಷೆಯನ್ನ ಬಯಸಿ, ಯಾರು ಈ ಚಿನ್ನದ ದೀನಾರದ ಪೊಟ್ಟೆಗಳಿಗೆನ್ನ ತೆಗೆದುಕೊಂಡು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕಂಡುಹಿಡಿಬೇಕು, ನಮ್ಮ ಅಪ್ಪನಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಒಂದು ಕಥೆಯನ್ನ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆ ಸುಭಟರಿದ್ರಲ್ಲ 4 ಜನ ಕಳ್ಳರು, ಆ ಸುಭಟರ ಪಕ್ಕದಿರ್ದು ಏನೆಂದ ಅವ್ರಿಗೆ ಕಥೆಯಂ ಪೇಳ್ಗಂ, ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ್ಲು ಅವ್ರಿಗೆ. ನೋಡೋಣ, ಅವಳು ಕಥೆ ಶುರು ಮಾಡ್ತಾ ಇದ್ದಾಳೆ. ಪಾಟಳಿ ಪುತ್ರಂ ಎಂಬ ಪುರಂ, ಪಾಟಳಿಪುತ್ರ ಅನ್ನುವಂತ ಊರು, ಪಾಟಳಿಪುತ್ರಂ ಇವೆಂಬ ಊರು ಪುರಂ, ಅಲ್ಲಿ ಶ್ರೇಷ್ಠಿ ಸುದತ್ತನೆಂಬನ್, ಅಲ್ಲಿ ಶ್ರೇಷ್ಠಿ ಅಂತ ಶೆಟ್ಟಿ ಅಥವಾ ವ್ಯಾಪಾರಿ ಅನ್ನುವಂತ ಅರ್ಥ ಎಂಬನ್, ಆತನ ಮಗಳ್ ಸುಧಾಮೆ ಎಂಬ ಕನ್ಯೆ ಒಂದು ದಿವಸಂ ಗಂಗೆಯಂ ಮೀಯಲ್ ಹೋಗಿ ಮೀವಲ್ಲಿ ನೆಗಳೆ ಅಂತನ್ನುವಂತ ಅರ್ಥನೂ ಇದೆ. ನೆಗಳೆ ಪಿಡಿದೊಡೆ ಆದಮಾನಂ ಅಂಜಿ, ನೆಗಳೆ ಅನ್ನುವಂಥದ್ದು ಆಗುತ್ತೆ, ಇದರಲ್ಲಿ ನೆಗಡಿ ಅನ್ನುವಂಥ ಅರ್ಥನೂ ಬರುತ್ತೆ. ನೆಗಳಂತಂದ್ರೆ ಮೊಸಳೆ ಅನ್ನುವಂಥ ಅರ್ಥ, ಹಳಗನ್ನಡದಲ್ಲಿ ನೆಗಳ್ ಅಂತ ಅಂದ್ಬಿಟ್ಟು ಕರಿತೀವಿ. ಮೀವಲ್ಲಿ ನೆಗಳ್ ಪಿಡಿದೊಡೆ ಆದಮಾನಂ ವಿಶೇಷವಾಗಿ ಅಂಜಿ ತಡಿಯೊಳಿರ್ದ, ಅಲ್ಲೇ ದಡದ ಮೇಲಿದ್ದ ಧನದತ್ತನೆಂಬ ಸೋದರ ಮೈದುನಂ ಕಂಡು ಎನ್ನಂ ಬೇಗಂ ಬಿಡಿಸೆಂದೊಡೆ ಆತ ನಿಂತೆಂದನ್. ಪಾಟಲಿಪುತ್ರ ಅನ್ನುವಂತಹ ಊರಿನಲ್ಲಿ ಶ್ರೇಷ್ಠಿಯಾಗಿದ್ದಂಥ ಸುದತ್ತ ಅನ್ನುವಂಥವನ ಮಗಳು ಸುಧಾಮೆ ಅನ್ನುವಂಥವಳು, ಆ ಕನ್ಯೆ, ಆ ಹೆಣ್ಣು ಒಂದು ದಿವಸ ಗಂಗೆಯಂ ಮೀಯಲ್ಪೋಗಿ, ಗಂಗೆಯಲ್ಲಿ ಸ್ನಾನವನ್ನ ಮಾಡೋದಕ್ಕೆ ಹೋಗಿದ್ದಾಗ ನೆಗಳ್ ಪಿಡಿದೊಡೆ, ನೆಗಳ್ ಅಂತಂದ್ರೆ ಆ ಮೊಸಳೆ ಹಿಡಿದಾಗ ಅಂತ ಅರ್ಥ, ಏನಿಲ್ಲ. ನೆಗಳ್ ಪಿಡಿದೊಡೆ ಆಧಮಾನಂ ಅಂಜಿ, ವಿಶೇಷವಾಗಿ ಆ ಮೊಸಳೆ ಇಟ್ಕೊಂಡಾಗ ಅವಳು ಅಂಜಿ ಅಂತ ಅರ್ಥ. ಅಂಜಿ ಏನ್ ಮಾಡದ್ಲು, ಅಂಜಿ ತಡಿಯೊಳಿರ್ದ, ಅಲ್ಲೇ ದಡದ ಮೇಲಿದ್ದಂತಹ
ಧನದತ್ತನೆಂಬಂ, ಧನದತ್ತ ಅನ್ನುವಂಥ ಸೋದರ ಮೈದುನನಂ ಅಂದ್ರೆ ತನ್ನ ಸೋದರ ಮಾವನನ್ನ, ಸೋದರ ಮೈದುನನನ್ನ ಕಂಡು ಅವಳು ನೋಡಿದ್ಲು. ಎನ್ನಂ ಬೇಗಂ ಬಿಡಿಸು, ಅಯ್ಯೋ ನನ್ನನ್ನು ಬಿಡಿಸು ಮಾವ ಅಂತ ಕೇಳ್ತಾ ಇದ್ದಾಳೆ. ಬಿಡಿಸು ಎಂದೊಡೆ ಆತನ್ ಇಂತೆಂದನ್, ಬಿಡಿಸು ಅಂತಂದಾಗ ಅವನೊಂದು ಷರತ್ತು ಹೇಳ್ತಾ ಇದ್ದಾನೆ, ಆಯ್ತು ಬಿಡಿಸ್ತೀನಿ ನಿನ್ನ ಅಂತಾನೆ. ಎನ್ನ ಬೇಡಿದುದನ್ ಈ ಒಡೆ, ನಾನು ಕೇಳೋದನ್ನ ನೀನು ಈಡೇರಿಸ್ತೀನಿ ಅನ್ನೋದಾದ್ರೆ ನಾನು ನಿನ್ನ ಮೊಸಳೆಯಿಂದ ಬಿಡಿಸ್ತೀನಿ ಅಂತ ಹೇಳ್ದ. ನಿನ್ನಂ ಕಾವ್ಯನ್, ನಿನ್ನನ್ನು ಕಾಪಾಡ್ತೀನಿ ಎಂದೊಡೆ ಆಕೆಯುಂ ಈವೇನೆಂದು, ಓ ಆಯ್ತು ನೀನು ಹೇಳಿದ ಮಾತಿಗೆ ನಾನು ನಡ್ಕೋತೀನಿ ಅಂತ ಹೇಳಿ ಪೂಂಡೊಡೆ ಶಪಥವನ್ನ ಮಾಡಿದಾಗ ಬೇಗಂ ನೀರಂ ಪೊಕ್ಕು ನೆಗಳಂ ಬಿಡಿಸಿದ. ನೆಗಳ ಅಂತಂದ್ರೆ ಅದೇ ಮೊಸಳೆ ಅನ್ನುವಂಥ ಅರ್ಥನೇ. ನೆಗಳಂ ಬಿಡಿಸಿದ ಬಳಿಕ ಪೇಳ್ ಏನಂ ಬೇಡುವೈ, ಆ ಮೊಸಳೆನ ಬಿಡಿಸಿ ಅವಳನ್ನ ದಡಕ್ಕೆ ಕರ್ಕೊಂಡು ಬಂದ್ಮೇಲೆ ಅವಳು ಹೇಳ್ತಾ ಇದ್ದಾಳೆ ಏನಂತ, ಅಪ್ಪ ಅದೇನ ಕೇಳ್ತೀನಿ ಅಂತಂದಲ್ಲಣ್ಣ ಹೇಳು ಅಂತ ಅಂದ್ಬಿಟ್ಟು. ಅವನು ಸೋದರ ಮೈದುನ ಆಕ್ಚುಲಿ. ನೀರಂ ಪಕ್ಕು ನೆಗಳಂ ಬಿಡಿಸಿದ ಬಳಿಕ ಪೇಳ್ ಏನಂ ಬೇಡುವೈ, ನಿನ್ನ ಬೇಡಿದುದು ಎಲ್ಲಮನ್ ಈವೆನೆಂದು, ನೀನು ಏನನ್ನ ಕೇಳ್ತೀಯೋ ಅದೆಲ್ಲವನ್ನು ನಾನು ಕೊಡುತ್ತೇನೆ ಅಂತ ಅಂದ್ಬಿಟ್ಟು ಅವಳು ಹೇಳಿದ್ಲು. ಅದಾಗ ಕನ್ನೆ ನುಡಿದೊಡೆ, ಹಂಗಂತ ಹೇಳಿದಾಗ ನುಡಿದೊಡೆ ಆತನ್ ಇಂತೆಂದಂ, ಅವನು ಹಿಂಗಂತ ಹೇಳ್ದ. ಏನು ಅಂದ್ರೆ, ನಿನ್ನ ಮದುವೆಯೆಂದು ಪ್ರಥಮ ದಿವಸದ ಪಸದನಮನ್ ಎನಗೆ ಒಂದು ತೋರಲ್ ವೇಳ್ಕುಂ ಎಂದು, ನೀನು ಮದುವೆಯಾದಂತಹ ಮೊದಲ ದಿವಸದ ಸೌಂದರ್ಯವನ್ನ, ಪಸದನ ಅಂದ್ರೆ ನೀನ್ ಮಾಡ್ಕೊಂಡಿರೋ ಶೃಂಗಾರ ಅಂತ ಅಷ್ಟೇನಿಲ್ಲ. ಪಸದನಮನ್ ನನಗೆ ಬಂದು ತೋರಲ್ ವೇಳ್ಕುಂ ಎಂದು, ನೀನು ನನಗೆ ಬಂದು ತೋರಿಸಬೇಕು ಆ ನಿನ್ನ ಸಿಂಗರಿಸ್ಕೊಂಡಿರುವಂಥ ಸೌಂದರ್ಯವನ್ನ ಅಂತ ಅಂದ್ಬಿಟ್ಟು ಬೇಡಿದೊಡೆ ಹಂಗಂತ ಹೇಳಿದಾಗ ಆಕೆಯುಂ ಅಂತೆಗೈವೇನೆಂದು, ಆಯ್ತು ಆಗ್ಲಿ ನಾನು ಹಂಗೆ ಮಾಡ್ತೀನಿ ಅಂತ ಹೇಳಿ ಪೂಂದಳ್, ಅವಳು ಕೂಡ ಶಪಥ ಮಾಡ್ದಳು, ನಿರ್ಧಾರ ಮಾಡಿದ್ಲು, ಭಾಷೆಯನ್ನ ಕೊಟ್ಲು. ಪೂಂದಳ್ ಇಂತು ಕಾಲಂ ಸಲೆ, ಈ ರೀತಿಯಾಗಿ ಕಾಲ ಹೋಗ್ತಾ ಇದೆ. ಇದು ನಡೆದಿತ್ತು ಘಟನೆ. ಹಂಗೆ ನಡೆದಾಗ ಹೀಗೆ ಕಾಲ ಕಳೀತು. ಇವಳು ಮದುವೆ ಆಗೋ ಕಾಲ ಬಂತು. ಸಲೆ ಮತ್ತ ಆ ಕನ್ಯೆಗೆ ಯೌವನಂ ನೆರೆದು, ಆ ಕನ್ಯೆಗೆ, ಆ ಹುಡುಗಿಗೆ ಯೌವನ ಅನ್ನುವಂಥದ್ದು ಬಂದು ನೆರೆದಂದು ಮದುವೆ ಆಯಿತು. ಆದೊಡೆ ತನ್ನ ಪೂಣ್ಕೆಯಂ ನೆನೆದು, ಓಹೋ ನನ್ನ ಸೋದರ ಮಾವನಿಗೆ ನಾನು ಈ ರೀತಿಯಾಗಿ ಭಾಷೆಯನ್ನ ಕೊಟ್ಟಿದ್ದೆ, ನಾನು ಮದುವೆಯಾದ ಪ್ರಥಮ ದಿವಸದ ನನ್ನ ಸೌಂದರ್ಯವನ್ನು ಅವನಿಗೆ ತೋರಿಸಬೇಕು ಅಂತ ನಾನು ಭಾಷೆ ಕೊಟ್ಟಿದ್ದೆ, ಈಗ ನಾನು ಅದನ್ನು ಈಡೇರಿಸಬೇಕು ಅಂತ ಹೇಳಿ ನೆನೆದು ಸರ್ವಾಲಂಕಾರ ಭೂಷಿತೆಯಾಗಿ ಆದಮಾನುಂ ಕೈಗೈದು ಚೆಲ್ವೆಯಾಗಿ, ಕೈಗೈದು ಅಂತಂದ್ರೆ ಸಿಂಗರಿಸಿಕೊಂಡು ಅಂತ. ವಿಶೇಷವಾಗಿ ಆದಮಾನಂ ಅಂತಂದ್ರೆ ವಿಶೇಷವಾಗಿ ಸಿಂಗರಿಸಿಕೊಂಡು, ಚೆಲ್ವೆಯಾಗಿ ಸರ್ವಾಲಂಕಾರ ಭೂಷಿತೆಯಾಗಿ, ಯಾರು ಆ ಹುಡುಗಿ ತನ್ನ ಸೋದರ ಮಾವನಿಗೆ ತನ್ನ ಸೌಂದರ್ಯವನ್ನು ತೋರಿಸ್ಬೇಕು ಅಂತೇಳಿ ಮದುವೆಯಾದ ಮೊದಲ ದಿವಸದಲ್ಲಿ ಅವನಿಗೆ ಕೊಟ್ಟಂತ ಭಾಷೆಯನ್ನ ನೆನೆಸ್ಕೊಂಡು ಈ ರೀತಿಯಾಗಿ ಕೈಗೈದು ಸಿಂಗರಿಸ್ಕೊಂಡು, ವಿಶೇಷವಾಗಿ ಸಿಂಗರಿಸ್ಕೊಂಡು ಚೆಲ್ವೆಯಾಗಿ ನಟ್ಟ ನಡುವಿರುಳ್, ಮಧ್ಯರಾತ್ರಿಯಲ್ಲಿ ಮನೆಯಿಂದಂ ಹೊರಮಟ್ಟು, ಮನೆಯಿಂದ ಹೊರಗಡೆ ಬಂದು ಮೈದುನ ನಿರ್ದ ಆಪಣಕ್ಕೆ. ಮೈದುನ ನಿರ್ದ ಆಪಣ ಅಂತಂದ್ರೆ ಅಂಗಡಿ ಅಥವಾ ಪೇಟೆ ಅನ್ನುವಂಥ ಅರ್ಥ ಇದೆ. ಅಲ್ಲಿಗೆ ಆ ಪೇಟೆಗೆ ಅಥವಾ ಅವನಿರುವಂತಹ ಅಂಗಡಿ ಕಡೆಗೋ ಅವಳು ಹೋಗೋದಕ್ಕೆ ನಿರ್ಧಾರ ಮಾಡಿದ್ಲು. ಮೈದುನ ನಿರ್ದ ಆಪಣಕ್ಕೆ ಪೋಪನ್ನೆಗ ಆವೆಡೆಯೊಳ್, ಹೋಗ್ತಾ ಇರುವಂತಹ ಆ ಸಂದರ್ಭದಲ್ಲಿ, ಆಗ ಆವೆಡೆಯೊಳ್, ಆ ಸಂದರ್ಭದಲ್ಲಿ ಏನಾಯ್ತು, ಕಳ್ಳನೊರ್ವಂ ಕಂಡು, ಇವಳು ಹಂಗೆ ಮಧ್ಯರಾತ್ರಿಯಲ್ಲಿ ಸರ್ವಾಲಂಕಾರ ಭೂಷಿತಿಯಾಗಿ ತನ್ನ ಸೋದರ ಮಾವನಿಗೆ ತನ್ನ ಸೌಂದರ್ಯವನ್ನು ತೋರಿಸ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಕಳ್ಳ ಅಡ್ಡ ಸಿಕ್ಕಾಕೊಂಡ ಮಧ್ಯರಾತ್ರಿ ನಟ್ಟ ನಡುವಿರುಳು ಕಂಡು, ನಿನ್ನ ತೊಟ್ಟ ಆಭರಣಂ ಎಲ್ಲಮಂ ಕೊಟ್ಟು ಪೋಗು, ಅಲ್ಲದೆ ಆಂ ಪೋಗಲ್ ಈಯೆನೆಂದೊಡೆ ಈಗಳೇ ಪೋಗಿ ಬಂದು ನಿನಗೆ ಎನ್ನ ತುಡುಗೆ ಎಲ್ಲಮಂ ಕುಡುವೆನ್ ಅನ್ನೆಗಂ ಇಲ್ಲಿ ಎನ್ನ ಬರ್ಪನ್ನೆಗಂ ಎತ್ತಂ ಪೋಗದಿರೆಂದು ನಂಬೆ ನುಡಿದು ಸಂತೈಸಿ. ಅವಳು ಹೇಳಿದ್ಲು, ಅಪ್ಪ ನನಗಿಲ್ಲೇ ಒಂಚೂರು ಕೆಲಸ ಇದೆ,
ಅವನ್ ಕಳ್ಳ ಹೇಳ್ದ, ನಿನ್ನ ತೊಟ್ಟ ಆಭರಣಮೆಲ್ಲಮಂ, ನೀನು ತೊಟ್ಟಿರುವಂತ ಎಲ್ಲ ಆಭರಣವನ್ನು ಕೊಟ್ಟು ಹೋಗು, ಕೊಟ್ಬಿಟ್ಟು ಹೊಟ್ಟೋಗು. ಅಲ್ಲದೆ ಆಮ್, ಇಲ್ಲ ಅಂತಂದ್ರೆ ನಾನು ಹೋಗಲ್ ಈಯೇನೆಂದೊಡೆ, ನಾನು ಹೋಗೋದಕ್ಕೆ ನೀನು ಬಿಡಲ್ಲ ಅಂತಂದಾಗ, ಈಗಲೇ ಹೋಗಿ ಬಂದು ಅವನು ಹಂಗಂದಾಗ, ನಾನು ನಿನ್ನ ಹೋಗಕ್ ಬಿಡಲ್ಲ, ಈಗಲೇ ನೀನು ತೊಟ್ಟಿರುವಂತಹ ಎಲ್ಲ ಒಡವೆನ ಬಿಚ್ಕೊಡು ಅಂತ ಕೇಳಿದಾಗ ಅವಳು ಅವನಿಗೆ ಹೇಳ್ತಾ ಇದ್ದಾಳೆ, ಈಗಲೇ ಹೋಗಿ ಬಂದು ನಿನಗೆ ಎನ್ನ ತುಡುಗೆಯಲ್ಲಮ್ಮ, ಅಪ್ಪ ನಾನೇ ಇಲ್ಲೊಂಚೂರು ಕೆಲಸ ಇದೆ, ಹಿಂಗೆ ಹೋಗ್ಬಿಟ್ಟು ಬಂದ ತಕ್ಷಣನೇ ನಿನಗೆ ಎನ್ನ ತುಡುಗೆಯಲ್ಲಮ್ಮಂ, ನನ್ನ ಎಲ್ಲಾ ಆಭರಣವನ್ನು ಕೂಡ ಕೊಡುವೆನ್, ಕೊಟ್ಬಿಡ್ತೀನಿ, ಕೊಡುವೆನ್. ಅನ್ನೆಗಂ, ಇಲ್ಲಿ ಅಲ್ಲಿವರೆಗೂ ನೀನು ಇಲ್ಲಿ, ಎನ್ನ ಬರ್ಪನ್ನೆಗಂ, ನಾನು ಬರುವವರೆಗೂ ಎತ್ತಂ ಹೋಗದಿರು ಎಂದು ನಂಬೆ ನುಡಿದು ಸಂತೈಸಿ. ಅವನು ನಂಬುವ ಹಾಗೆ ಮಾತನಾಡಿ ಸಂತೈಸಿ ಆ ಕಳ್ಳನನ್ನ, ಇಲ್ಲ ಇಲ್ಲ ನಾನು ಇಲ್ಲೊಂಚೂರು ಕೆಲಸ ಆಯ್ತಾ ಹೋಗ್ಬಿಟ್ಟು ಬರ್ತೀನಿ, ನೀನು ಇಲ್ಲಿರು, ನಾ ಅದನ್ನೆಲ್ಲ ಕೊಡ್ತೀನಿ, ನನ್ನ ಒಡವೆನೆಲ್ಲ ಬಿಚ್ಚಿ ಅಂತ ಹೇಳಿ ಹೋಗದಿರು ಎಂದು ನಂಬೆ ನುಡಿದು, ಅವನು ನಂಬುವ ಹಾಗೆ ಇವಳು ಮಾತನಾಡಿ ಸಂತೈಸಿ ಸಮಾಧಾನ ಪಡಿಸಿ, ಕಿರಿದಂತರಮಂ, ಅಲ್ಲೇ ಒಂಚೂರು ದೂರದಲ್ಲಿ ಹೋದೊಡೆ, ಅಲ್ಲಿಂದ ಮುಂದಕ್ಕೆ ಒಂದ್ ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ತಳಾರಂ ಕಂಡು, ಆ ಕಳ್ಳನನ್ನ ಬಿಡಿಸ್ಕೊಂಡು ಅವನಿಗೆ ಬರ್ತೀನಿ ನಾನು ವಾಪಸ್ ಅಂತ ಹೇಳ್ಬಿಟ್ಟು ಇವಳು ಒಂಚೂರು ದೂರ ಹೋದ್ಲು. ಅಲ್ಲಿ ಮತ್ತೆ ತಳಾರಂ ಕಂಡು, ಅಲ್ಲಿ ಒಬ್ಬ ಪೊಲೀಸ್ ಕಂಡ. ತಳಾರ ಅಂತಂದ್ರೆ ರಾತ್ರಿ ಹೊತ್ತು ಗಸ್ತು ಅವನು, ಆಮೇಲೆ ಕಳ್ಳರನ್ನ ಹಿಡಿಯೋನು, ಒಟ್ನಲ್ಲಿ ಒಂಥರ ಪೊಲೀಸ್ ಇದ್ದಂಗೆ ಇವನು. ತಳಾರಂ ಕಂಡು ಈ ಪೊಳ್ತು ಇತ್ತ ಪೋದಪೈ ಅಥವಾ ಎತ್ತ ಪೋದಪೈ, ಏನು ನೀನು ಈ ಪೊಳ್ತು, ಈ ರಾತ್ರಿ ಈ ಹೊತ್ನಲ್ಲಿ ಇಷ್ಟೊತ್ನಲ್ಲಿ ಅದೆಲ್ಲಿಗೆ ಹೋಯ್ತಾ ಇದೆಯಾ ನೀನು ಅಂತ ಹೇಳ್ತಾ ಇರೋದು. ಈ ಪೊಳ್ತು ಎತ್ತ ಪೋದಪೈ ಪೊಲ್ಲಮಾನಸಿಯೇ, ಕೆಟ್ಟ ಹೆಂಗ್ಸೆ, ಇದೇನು ಇಷ್ಟೊತ್ತಲ್ಲಿ ಹೋಯ್ತಾ ಇದೆ, ಹೆಣ್ಮಕ್ಳು ಓಡಾಡುವಂತ ಸಮಯನ ಇದು ಅಂತೇಳಿ ಪೊಲೀಸಿನ ದರ್ಪದಲ್ಲಿ ತಳಾರಂ, ಗುಪ್ತಚರ ಅವನು ಇದು ರಾತ್ರಿ ಹೊತ್ತು ಗಸ್ತು ಕಾಯೋ. ತಳಾರಂ ಕಂಡು ಈ ಪಳ್ತಿ ಎತ್ತ ಪೋದಪೈ ಪೊಲ್ಲಮಾನಸಿಯೇ ಅಂತ ಅಂದ್ಬಿಟ್ಟು ಬೈತಾ ಇದ್ದಾನೆ. ಎಂದ ಆತಂ ಪಿಡಿದು ಕಾಡೆ, ಅವಳನ್ನ ಹಿಡ್ಕೊಂಡು ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ, ಪಿರಿದೊಂದು ಮನೆವಾಳ್ತೆ ಉಂಟು, ಪಿರಿದೊಂದು ಮನೆವಾಳ್ತೆ ಇದೆ ನನಗೆ, ಗೊತ್ತಾಯ್ತಾ ಅಪ್ಪ, ನನಗೆ ಪಿರಿದೊಂದು ಒಂದು ದೊಡ್ಡ ಮನೆವಾಳ್ವೆ ಉಂಟು, ಎನ್ನಂ ಕಾಡದೆ ಪೋಗಲ್ ಈಯೇನೆ. ಯಾವುದೋ ಒಂದು ಮನೆ ಕೆಲಸದ ಮೇಲೆ, ಬಹಳ ಮುಖ್ಯವಾದಂಥ ಕೆಲಸದ ಮೇಲೆ ನಾನು ಹೋಗ್ತಾ ಇದ್ದೀನಪ್ಪ, ಆ ಕಾರಣಕ್ಕೆ ನನ್ನ ತಡೆದು ಕಾಡಬೇಡ ನೀನು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಎನ್ನಂ ಕಾಡದೆ ಪೋಗಲ್ ಈ, ಹೋಗಲು ಬಿಡು ಅಂತ ಹೇಳಿದಾಗ, ಆನ್ ಈಗಲೇ ಹೋಗಿ ನಿನ್ನಲ್ಲಿಗೆ ಬಂದೆ ಪೆಂ, ನಾನು ಈಗಲೇ ಹೊರಟು ವಾಪಸ್ ಬರ್ತೀನಿ ನಿನ್ನ ಹತ್ರಕ್ಕೆ, ಗೊತ್ತಾಯ್ತಾ. ಬಂದೆ ಪೆಂ, ಬಂದೊಡೆ ನಿನ್ನ ಮೆಚ್ಚುಗೈವೇನೆಂದು, ಬಂದಾದ್ಮೇಲೆ ನೀನು ಏನ್ ಹೇಳ್ತೀಯ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ನಂಬೆ ನುಡಿದು, ಅವನು ನಂಬೋ ಹಾಗೆ ನುಡಿದಿ, ನನ್ನಿಗೊಟ್ಟು, ಭಾಷೆ ಕೊಟ್ಟು, ನನ್ನಿ ಅಂದ್ರೆ ಸತ್ಯ ಮಾಡಿ ಅಂತ ಅರ್ಥ, ನನ್ನಿಗೊಟ್ಟು ಕಿರಿದಂತರಮಂ ಪೋಪನ್ನೆಗಂ, ಅವಳು ಅಷ್ಟೊಂದು ಒಂದು ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಅನ್ನೆಗಂ ಎಡೆಯುಳ್, ಅಲ್ಲೇ ಬ್ರಹ್ಮರಾಕ್ಷಸಂ ಕಂಡು, ಅದಾದ್ಮೇಲೆ ಅವನಾದ, ಇವನು ತಳಾರ ಆದ, ಕಳ್ಳ ಆದ, ತಳಾರ ಆದ, ಈಗ ಬ್ರಹ್ಮರಾಕ್ಷಸಂ ಕಂಡು ತನ್ನಂ ತಿನ್ನಲ್ ಬಗೆದೊಡೆ. ಆ ಬ್ರಹ್ಮರಾಕ್ಷಸ ಅನ್ನೋವನು ಬಂದು ಈ ಹುಡುಗಿಯನ್ನ ತಿನ್ಬೇಕು ಅಂತ ಇರ್ಬೇಕಾದ್ರೆ ಅವಳು ಏನ್ ಹೇಳ್ತಾಳೆ, ಬ್ರಹ್ಮರಾಕ್ಷಸಂಗೆ ಎಂದಲ್, ಅಪ್ಪ ಅವನು ಬ್ರಹ್ಮರಾಕ್ಷಸನ್ಗೆ ಹಿಂಗೆ ಹೇಳೋದು, ತಿನ್ಬೇಕು ಅಂತ ಇರೋ ಆ ಬ್ರಹ್ಮರಾಕ್ಷಸನ್ಗೆ ಹೇಳ್ತಾ ಇದ್ದಾಳೆ, ಪಿರಿಯದೊಂದು ಮನೆವಾಳ್ತೆ ಉಂಟು, ಪಿರಿಯದೊಂದು ಮನೆವಾಳ್ತೆ, ಮನೆ ಕೆಲಸ ಇದೆಯಪ್ಪ, ಬಹಳ ದೊಡ್ಡದಾದೊಂದು ಮುಖ್ಯವಾದ ಕೆಲಸ, ಆ ಕಾರಣಕ್ಕೆ ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀನಿ, ಈಗಲೇ ಹೋಗಿ ಬಂದೆ ಪೆಂ, ಈಗಲೇ ಹೋಗಿ ವಾಪಸ್ ಬಂದ್ಬಿಡ್ತೀನಿ ನಾನು ಅಂತ ಹೇಳಿ ಆ ಬ್ರಹ್ಮರಾಕ್ಷಸನ್ಗೆ ಅವಳು ಹೇಳ್ತಾ ಇದ್ದಾಳೆ, ಬಂದೆ ಪೆಂ, ಬಂದ ಬಳಿಕ ಎನ್ನಂ, ನಾನು ವಾಪಸ್ ಬಂದ ಬಳಿಕ ಎನ್ನಂ, ನನ್ನನ್ನ ಮೆಚ್ಚಿದಂತೆ ಮಾಡೆಂದು, ನಿನ್ಗೆ ಹೆಂಗ್ ಅನ್ಸುತ್ತೋ, ನಿನ್ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗ್ ಮಾಡು ಅಂತ ಹೇಳಿ ನನ್ನಿಗೊಟ್ಟು, ಸತ್ಯ ಮಾಡಿ, ಭಾಷೆ ಕೊಟ್ಟು, ನಂಬಿಸಿ, ಅವನನ್ನ ನಂಬಿಸಿ, ಆ ಬ್ರಹ್ಮರಾಕ್ಷಸನ ನಂಬಿಸಿ, ಪೋದೊಡೆ ಆ ಕಳ್ಳನುಂ ತಳಾರನುಂ ಬ್ರಹ್ಮರಾಕ್ಷಸನು, ಇವ್ರು 3 ಜನನು ಕೂಡ, ಕಳ್ಳ, ತಳಾರ, ಬ್ರಹ್ಮರಾಕ್ಷಸನು, ಅಂತುಂ ಈಕೆ ಈ ಪೊಳ್ತು, ಅಂತಂ ಈ ರೀತಿಯಾಗಿ ಈ ಹೊತ್ತಿನಲ್ಲಿ, ಗೊತ್ತಾಯ್ತಾ,
ತುರಿಪದಿಂದ ತ್ವರೆ ಮಾಡಿ ತುಂಬಾ ಅರ್ಜೆಂಟ್ ಆಗಿ ಅದೆಲ್ಗೋಯ್ತಾ ಇದ್ದಾಳೆ, ತುರಿಪದಿಂದ ಅಳ್ಕರಿಂದ ಎತ್ತ ಪೋದಪಳೆಂದು. ಅಪ್ಪ ಇಷ್ಟೊಂದು ಅರ್ಜೆಂಟ್ ಆಗಿ ತ್ವರಿತವಾಗಿ ಹೋಯ್ತಾ, ಆಮೇಲೆ ಅಷ್ಟೇ ಪ್ರೀತಿಯಿಂದ ಇದೆಲ್ಲಿಗೆ ಹೋಯ್ತಾ ಇದ್ದಾಳೆ ಇವಳು ಅಂತ ಹೇಳಿ ತಿರುಪದಿಂದ ಎತ್ತ ಪೋದಪಳ್ಳೆಂದು ಬಳಿಯನೆ ಹಿಂಬಾಲಿಸಿದರೆ ಅವ್ರು 3 ಜನ ಹಿಂಬಾಲಿಸಿದ್ರು, ಕಳ್ಳ, ತಳಾರ, ಪ್ರಮಾರಾಕ್ಷಸ ಹಿಂಬಾಲಿಸಿದ್ರು. ಬಳಿಯನೆ ನೋಡುತ್ತಮ್ ಅವಳನ್ನು ಹಿಂಬಾಲಿಸ್ತಾ ನೋಡ್ತಾ ಹೋಗ್ತಾ ಇದ್ದಾರೆ. ಪೋಪರ್ ಅನ್ನೇಗಂ ಅವಳಿಗೆ ಗೊತ್ತಾಗದ ಹಾಗೆ ಅವಳನ್ನ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾರೆ. ಆಯ್ತಾ, ಹಿಂಬಾಲಿಸಿದ್ರು. ಪೋಪರ್ ಅಷ್ಟರಲ್ಲಿ ಅನ್ನೇಗಂ ಮೈದುನಂ ಪಟ್ಟಿರ್ದ ಆಪಣಕ್ಕೆ ಹೋಗಿ ಅವಳು ಯಾರನ್ನ ಭೇಟಿ ಮಾಡ್ಬೇಕಾಯ್ತ, ಅವ್ರ ಮೈದುನನ್ನ ಭೇಟಿ ಮಾಡ್ಬೇಕಾಯ್ತಾರ, ಆ ಪಟ್ಟಣ ಪಟ್ಟಿರ್ದ ಆಪಣಕ್ಕೆ, ಆಪಣ ಅಂತಂದ್ರೆ ಪೇಟೆ, ಅಂಗಡಿ, ಆ ಜಾಗ ಬಂತು. ಹೋಗಿ ಬಾಗಿಲನ್ನ ಹಿಂಗ್ ಕೊಟ್ಟಿದ್ಲು. ಗೊತ್ತಾಯ್ತಾ, ನಾನು ಭಾಷೆ ಪ್ರಕಾರ, ನೀನು ಭಾಷೆ ಕೊಟ್ಟಿದ್ದ ಪ್ರಕಾರ ಬಂದಿದ್ದೀನಿ ನೋಡು ಅಂತ ಕೇಳೋದಕ್ಕೆ ಬಾಗಿಲು ತರ್ತಾ ಇದ್ದಾಳೆ. ಬಾಗಿಲಂ ತೆರೆಯಿಂ ಎಂದಾಗಳ್, ಬಾಗಿಲನ್ನು ತೆಗೀರಿ ಅಂತ ಹೇಳಿದಾಗ ಆಗಳ್ ಅವರ್ ಆರೆಂದು, ಯಾರಿದು ಇಷ್ಟೊತ್ತಿನಲ್ಲಿ ಬಾಕಲ್ ಬಡಿತಾ ಇರೋದು, ಯಾರು ಅಂತ ಬೆಸಗೊಂಡೊಡೆ. ಅವರು ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಗೊಂಡೊಡೆ ಆಗಳ್ ಆನಲ್ತೆ ಸುಧಾಮೆ. ಅವಳು ಹೇಳ್ತಾ ಇದ್ದಾಳೆ, ನಾನು ಯಾರು ಅಂತಂದ್ರೆ ನಾನಲ್ವಾ, ಸುಧಾಮೆ ಬಂದಿದ್ದೀನಿ ನಾನು, ಸುಧಾಮೆ ಎಂದೊಡೆ ಬಾಗಿಲಂ ತೆರೆದು ಆಪಣದೊಳಗಂ ಪೊಕ್ಕಳನ್. ಆ ಅಂಗಡಿ ಒಳಗೆ, ಆ ಪೇಟೆ ಒಳಗಡೆ ಅಂತ ಹಿಂಗೆ ಅರ್ಥ ಇದೆಯಲ್ಲ, ಅಂಗಡಿ ಅನ್ನುವಂಥ, ಅಂಗಡಿ ಮನೆ ಎನ್ನುವಂಥ ಅರ್ಥ ಇಟ್ಕೊಳ್ಳೋಣ ಇಲ್ಲಿ. ಆ ಅಂಗಡಿ ಮನೆ ಒಳಗಡೆ ಬಂದ್ಲು ಅವಳು. ಬಾಕಲ್ ತೆಗೆದ ತಕ್ಷಣನೇ ಏನಂತ ಇದ್ದಾಳೆ, ತೆರೆದ ಆಪಣದೊಳಗಂ ಪೊಕ್ಕಳನ್. ಹಂಗೆ ಪ್ರವೇಶ ಮಾಡಿದವಳನ್ನ ಈ ಪೊಳ್ತೇಕೆ ಬಂದೆ. ಅಲ್ಲ ಸರಿ, ಇಷ್ಟೊತ್ತಿನಲ್ಲಿ ಯಾಕೆ ಬಂದಿದ್ಯಾ, ಇವತ್ತಿನಲ್ಲಿ ಯಾಕೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಅವನು ಕೇಳ್ತಾ ಇದ್ದಾನೆ. ಈ ಪೊಳ್ತೇಕೆ ಬಂದೆ ಎಂದು ಬೆಸಗೊಂಡಡೆ. ಹಂಗಂತ ಕೇಳಿದಾಗ ನೀನಲ್ವಾ ನನ್ನಿಗೊಂಡೈ, ನೀನಲ್ವಾ ನನ್ನನ್ನು ಭಾಷೆ ತಗೊಂಡವನು, ಗೊತ್ತಾಯ್ತಾ, ನನ್ನ ಕಡೆಯಿಂದ ಸತ್ಯ ಮಾಡಿಸ್ಕೊಂಡಲ್ಲ ನೀನು. ಮೊಸಳೆ ಬಾಯಿಂದ ನನ್ನನ್ನು ಬಿಡಿಸಿದಾಗ ನೀನು ಯಾವ ಕಾರಣಕ್ಕೆ ಬಿಡಿಸ್ತು ಅಂದ್ರೆ, ನಿನ್ನ ಮದುವೆ ಆದ ಮೊದಲ ದಿನದ ಆ ಸೌಂದರ್ಯವನ್ನು ನನಗೆ ತೋರಿಸ್ಬೇಕು ಅಂತ ನೀನು ಪ್ರಮಾಣ ಮಾಡಿಸ್ಕೊಂಡಿರ್ಲಿಲ್ವಾ, ಭಾಷೆ ತಗೊಂಡಿರ್ಲಿಲ್ವಾ ಅಂತ ನೆನಪು ಮಾಡ್ತಾ ಇದ್ದಾಳೆ. ನೀನಲ್ತ ನನ್ನಿಗೊಂಡೈ ಎನ್ನ ಮದುವೆ ಎಂದು ಪ್ರಥಮ ದಿವಸ ಪಸದನಮನ್ ಎನಗೆ ತೋರಲ್ ವೇಳ್ಕೊಮ್ಮೆಂದು. ನೀನಲ್ವಾ ಭಾಷೆ ಮಾಡಿಸ್ಕೊಂಡಿದ್ದು ಏನಂತ, ಎನ್ನ ಮದುವೆಯೆಂದು, ನನ್ನ ಮದುವೆಯಾದ ಪ್ರಥಮ ದಿವಸದ ಪಸದನಮನ್, ಪಸದನ ಅಂದ್ರೆ ಶೃಂಗಾರವನ್ನ ಅಂತ, ಅಲಂಕಾರವನ್ನ, ಎನಗೆ ತೋರಲ್ ವೇಳ್ಕೊಮ್ಮೆಂದು ನನ್ನಿಗೊಂಡೈ. ಅಲ್ಲಪ್ಪ, ನೀನು ಈ ರೀತಿಯಾಗಿ ಭಾಷೆ ತಗೊಂಡಿದ್ದಲ್ಲ, ನೀನು ಮದುವೆಯಾದ ಮೊದಲನೇ ದಿವಸದ ಶೃಂಗಾರವನ್ನು ನನಗೆ ತೋರಿಸ್ಬೇಕು ಅಂತ. ಆ ಕಾರಣಕ್ಕೆ ಬೇಡಿದೊಡೆ, ನೀನು ಹಂಗಂತ ಕೇಳಿದ್ದಕ್ಕೆ ಬೇಡಿದೊಡೆ ಆಂ ಪ್ರತಿಜ್ಞೆಯಂ ನೆರಪಲ್, ಆ ಪ್ರತಿಜ್ಞೆಯನ್ನ ಈಡೇರಿಸೋದಕ್ಕೆ. ಗೊತ್ತಾಯ್ತಾ, ಪ್ರತಿಜ್ಞೆಯಂ ನೆರಪಲ್, ಆ ಪ್ರತಿಜ್ಞೆಯನ್ನ ನೆರವೇರಿಸೋದಕ್ಕೆ, ಈಡೇರಿಸೋದಕ್ಕೆ. ಪ್ರತಿಜ್ಞೆಯಂ ನೆರಪಲ್ ಬಂದೆನೆಂದು ತನ್ನಂ ತೋರಿದೊಡೆ, ಪ್ರತಿಜ್ಞೆಯನ್ನ ನಾನು ಈಡೇರ್ಸಕ್ ಬಂದಿದ್ದೀನಿ. ಆಯ್ತಾ, ಆ ಪ್ರತಿಜ್ಞೆ ರೀತಿಯಲ್ಲಿ ನಾನು ನಡ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿ ಪ್ರತಿಜ್ಞೆಯಂ ನೆರಪಲ್ ಬಂದೆನೆಂದು ತನ್ನಂ ತೋರಿದಡೆ. ಶೃಂಗಾರ ಮಾಡ್ಕೊಂಡಿರುವಂತಹ ಅವಳು ತನ್ನನ್ನು ತೋರಿಸಿದ್ಲು. ತನ್ನಂ ತೋರಿದೊಡೆ ಆತನು ಆಕೆಯ ರೂಪಮಂ ನೋಡಿ ಮೆಚ್ಚಿ. ಅವನು ನೋಡು ನಾನು ಈ ಪ್ರತಿಜ್ಞೆಯನ್ನು ಈಡೇರಿಸ್ಕೊಳಕ್ ಬಂದಿದ್ದೀನಿ, ಈಗ ನೋಡು ನಾನು ಅತ್ಯಂತ ಅಲಂಕಾರವನ್ನ ಮಾಡ್ಕೊಂಡು ಬಂದಿದ್ದೀನಿ, ನೀನು ನೋಡು ಅಂತ ಹೇಳಿದಾಗ ಪ್ರತಿಜ್ಞೆಯಂ ನೆರಪಲ್ ಬಂದೆನೆಂದು ತನ್ನಂ ತೋರಿದಡೆ ಆತನು ಆಕೆಯ ರೂಪಮಂ ನೋಡಿ. ಅವಳು ಶೃಂಗಾರ ಮಾಡ್ಕೊಂಡು ಬಂದಿರುವಂತಹ ರೂಪವನ್ನ ನೋಡಿ ಏನಂದ, ಮೆಚ್ಚಿ ಅವನು ಹೇಳ್ತಾ ಇದ್ದಾನೆ, ಈಗ ವಿದ್ಯಾಧರಿಯ ದೇವಗಣಿಕೆಯ ರೂಪನೇ ಪೋಲ್ವೆ. ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೇಗಿದ್ಯಾ ಅಂತಂದ್ರೆ ವಿದ್ಯಾಧರಿಯ ದೇವಗಣಿಕೆಯೇ, ದೇವಸುಂದರಿ, ದೇವತಾ ಸ್ತ್ರೀಯಾಗೆ ಕಾಣಿಸ್ತಾ ಇದೆಯಾ ನೀನು,
ಸ್ವರ್ಗಲೋಕದ ಸುಂದರಿಯಾಗೇ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರ. ದೇವಗಣಿಕೆಯ ರೂಪನೇ ಪೋಲ್ವೆ, ದೇವತೆಯ ಹಾಗೇನೆ ನೀನು ಕಾಣಿಸುತ್ತಿರುವೆ, ಅವ್ರನ್ನೇ ಹೋಲ್ತಾ ಇದೆಯಾ ನೀನು ಅಂತ ಹೇಳಿ ಎಂದು ಪೊಗಳ್ದು ಅವಳನ್ನ ಹೊಗಳಿ ಮತ್ತಂ ಇಂತೆಂದಂ, ಮತ್ತೆ ಈ ರೀತಿ ಹೇಳ್ದ, ಪ್ರತಿಜ್ಞೆಯಂ ನೆರಪಿದೆ ಒಳ್ಳಿತಾಯ್ತು, ಆಯ್ತು ನಿನ್ನ ಶಪಥವನ್ನ ಪ್ರತಿಜ್ಞೆಯನ್ನ ಈಡೇರಿಸ್ತೆ, ಒಳ್ಳೇದಾಯ್ತು ಬಿಡು. ಪ್ರತಿಜ್ಞೆಯಂ ನೆರಪಿದೆ ಒಳ್ಳಿತಾಯ್ತು, ಈ ಪಳ್ತು ಪಲ್ಲೋದು. ಸರಿ ಆಯ್ತು, ನಿನ್ ಪ್ರತಿಜ್ಞೆಯನ್ನೇನೋ ಈಡೇರಿಸ್ತೆ ನೀನು, ಅರೆ ಈ ಸಮಯ ಇದೆಯಲ್ಲ ತುಂಬಾ ಕೆಟ್ಟು, ಗೊತ್ತಾಯ್ತಾ, ಈ ಪಳ್ತು ಪಲ್ಲದು, ಕೆಟ್ಟದು ಒಂದೇ. ಇದಕ್ ಬಂದ್ಬಿಟ್ಟಿದ್ಯಾ, ಈ ಕೆಟ್ಟ ಸಮಯದಲ್ಲಿ ನೀನು ಬಂದ್ಬಿಟ್ಟಿದ್ಯಾ, ಗೊತ್ತಾಯ್ತಾ. ನಟ್ಟ ನಡುವಿರುಳ್, ಈ ನಟ್ಟ ನಡುವಿರುಳು ಮಧ್ಯರಾತ್ರಿಯಲ್ಲಿ ಏನ್ ಗೊತ್ತಾ, ಕಳ್ಳರುಂ ತಳಾರರುಂ ಕಾಡುವರು, ಕಳ್ಳರು ತಳಾರು ಇವರೆಲ್ಲರೂ ಕೂಡ ಕಾಟ ಕೊಡ್ತಾರೆ, ನೀನ್ ಬೇಗ ಹುಷಾರಾಗೋಗಿ ಮನೆ ಸೇರ್ಕೋ. ಸರಿ, ಕಳ್ಳರುಂ ತಳಾರರುಂ ಕಾಡುವರ್ ಬೇಗಂ ಪೋಗೆಂದು ನುಡಿದು ಪೋಗಳ್ ವೇಳ್ದೊಡೆ ಅದೆಲ್ಲಮನ್ ಆ ಮೂವರುಂ ಪೊರಗೆ ಕೇಳ್ದು ಮತ್ತಂ. ಈಗ ಇವರಿಬ್ಬರ ಜೊತೆ ಸಂಭಾಷಣೆ ನಡೀತಿತ್ತಲ್ಲ, ಅದೆಲ್ಲವನ್ನು ದೂರದಿಂದಲೇ ಆ ಕಳ್ಳ ತಳಾರ ಬ್ರಹ್ಮ ರಾಕ್ಷಸ ಎಲ್ಲ ಕೇಳಿಸ್ಕೊಂಡ್ರು. ಈಗ ವಾಪಸ್ ಅವ್ರವ್ರ ಇರೋ ಜಾಗ ಕೊಡಾಯ್ತಾ ಇದ್ದಾರೆ. ಕಳ್ಳರುಂ ತಳಾರರುಂ ಕಾಡುವರ್ ಬೇಗಂ ಪೋಗೆಂದು ನುಡಿದು ಪೋಗಲ್ ವೇಳ್ದೊಡೆ ಅದೆಲ್ಲ ಮನ್ ಆ ಮೂವರುಂ, ಅವ್ರು ಮಾತಾಡ್ದಂತಹ ಅಷ್ಟನ್ನು ಕೂಡ ಮೂವರುಂ ಹೊರಗೆ ಕೇಳ್ದು, ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂಡು ಮತ್ತೆ ಬೇಗ ವೇಗಂ ಪೋಗಿ ತಮ್ಮಿರ್ದೆಡೆಗಳೊಳ್ ಇರ್ದರ್, ಅವ್ರು ಎಲ್ಲೆಲ್ಲಿದ್ರು ಅಲ್ಲಲ್ಲಿ ಹೋಗಿ ಇದ್ಬಿಟ್ರು. ಅನ್ನೆಗಂ ಆ ಮದವೆಳ್, ಅಷ್ಟರಲ್ಲಿ ಅವಳು ಆ ಹುಡುಗಿ ವಾಪಸ್ ಬರ್ತೀನಿ ಅಂತ ಹೇಳಿದಿಲ್ಲ, ಅವಳು ಮದವೆಳ್ ರಕ್ಕಸನಲ್ಲಿಗೆ ಬಂದು, ಆ ರಕ್ಕಸನ ಬ್ರಹ್ಮ ರಾಕ್ಷಸನ ಹತ್ರಕ್ಕೆ ಬಂದ್ಬಿಟ್ಟು ಏನ್ ಎನ್ನಂ ನೀ ಮೆಚ್ಚಿದಂತೆ ಮಾಡೆಂದು, ನೀನ್ ಮೆಚ್ಚಿದ ಹಾಗೆ ನನ್ನನ್ನು ಮಾಡಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ಲು. ತನ್ನಂ ತೋರಿದೊಡೆ, ಅವನು ತನ್ನ ತೋರಿಸ್ಲು, ಅಪ್ಪ ಆಗ್ಲೇ ನಾನು ತಿನ್ಕೋತೀನಿ ಅಂತ ಹೇಳ್ತಾ ಇದ್ದಲ್ಲ, ಈಗ ನಾನು ಏನ್ ಬೇಕಾದ್ರೂ ಮಾಡ್ಕೋ ಅಂತ ಅಂದ್ಬಿಟ್ಟು ಆ ಬ್ರಹ್ಮ ರಾಕ್ಷಸನ ಎದುರುಗಡೆ ನಿಂತ್ಕೊಂಡ್ಲು ಅವಳು. ತೋರಿದೊಡೆ ಆ ಬ್ರಹ್ಮ ರಾಕ್ಷಸನ್ ಇಂತೆಂದಂ, ಆ ಬ್ರಹ್ಮ ರಾಕ್ಷಸ ಈ ರೀತಿ ಹೇಳಿದೆ, ನೀನ್ ಸತ್ಯವಾದಿಯೈ, ನೀನ್ ನಿಜವಾಗ್ಲೂ ಸತ್ಯವಾದಿ ಕಣಮ್ಮ, ಸತ್ಯವಂತೆ, ಗೊತ್ತಾಯ್ತಾ ಅಂತ ಹೇಳಿ ಆದಮಾನಂ, ಅದ್ರ ಜೊತೆಗೆ ಆದಮನು ವಿಶೇಷವಾಗಿ ರೂಪು ಲಾವಣ್ಯ ಸೌಭಾಗ್ಯ ಕಾಂತಿ ಆವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯೈ. ನೋಡಿ, ನೀನು ವಿಶೇಷವಾದಂತಹ ಈ ರೂಪವನ್ನ ಲಾವಣ್ಯವನ್ನ ಸೌಭಾಗ್ಯ ಕಾಂತಿ ಆವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯೈ, ಇವುಗಳೆಲ್ಲದಕ್ಕೂ ನೀನು ಅಧಿಪತಿಯಾಗಿರುವಂತ ಹೆಣ್ಮಗಳು, ನೀನು ಅಷ್ಟು ಸುಂದರವಾಗಿದ್ಯಾ. ನಿನ್ನಂ ತಿಂದು ಆನ್ ಆವಗತಿಗೆ ಪೋಪೆಂ, ಇಷ್ಟು ಸುಂದರವಾಗಿರುವಂತ ಸತ್ಯವಾದಿ ಅಂತಂತ ನಿನ್ನ ನಾನು ತಿಂದು ನಾನು ಯಾವ ಗತಿಗೆ ಹೋಗ್ಲಿಯಪ್ಪ, ನನ್ಗೆ ಯಾವ ಸ್ಥಿತಿ ಬರುತ್ತೆ. ಪೋಪೆಂ ನಿನ್ನ ರೂಪನ್ ಅರಿಯಲಾರ್, ನೋಡಿ ಎಷ್ಟು ಚೆನ್ನಾಗಿದೆ, ನಿನ್ನ ರೂಪನ್ ಅರಿಯಲ್ ಆರೆನೆಂದು, ನಿನ್ನ ರೂಪವನ್ನ ನಾನು ಹಾಳು ಮಾಡಲ್ಲ. ಅಳಿಯನ್ ಅಂತ ಹೇಳ್ತಾ ಇರೋದು, ನಿನ್ನ ರೂಪನ್ ಅಳಿಯಲ್ ಆರೆನ್ ಅಂದ್ರೆ ನಾನು ಕೆಡಿಸುವುದಿಲ್ಲ. ನಿನ್ನ ರೂಪನ್ ಅಳಿಯಲಾರೆನ್ ಆಧಾರಿನ್ ಅಂಜದೆ, ಆ ಕಾರಣಕ್ಕೆ ನೀನು ಅಂಜದೆ ಹೆದರ್ಕೊಳ್ಳದೆ ನಿನ್ನ ರೂಪವನ್ನು ನಾನು ಕೆಡ್ಸಲ್ಲ, ಗೊತ್ತಾಯ್ತಾ, ನಿನ್ಗೇನೂ ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದಾನೆ ಆ ರಾಕ್ಷಸ. ಅಂಜದೆ ಪೋಗೆಂದು ಪೋಗಲ್ ವೇಳ್ದೊಡೆ, ನೀನೇನು ಹೆದರ್ಕೊಂಬೇಡ, ನಾನು ನಿನ್ಗೇನು ಮಾಡೋದಿಲ್ಲ, ಗೊತ್ತಾಯ್ತಾ, ನೀನು ಇಷ್ಟು ಸುಂದರವಾಗಿರುವಂತಹ ನಿನ್ನನ್ನು ನಾನು ತಿಂದು ಯಾವ ಗತಿಗೆ ಹೋಗ್ಲಮ್ಮ, ನಾನು ಏನೂ ಇಲ್ಲ, ನೀನು ಆರಾಮಾಗಿ ಹೋಗು, ನಾನು ನಿನ್ಗೇನು ಕೆಡುಕನ್ನ ಉಂಟು ಮಾಡಲ್ಲ ಅಂತ ಹೇಳಿದಾಗ, ಪೋಗಲ್ ವೇಳ್ದಾಡ ಇನ್ನು ಹೋಗು ಅಂತ ಹೇಳಿದಾಗ ಬರ್ಪಳ್, ಹಾಗೆ ಬರ್ತಾ ಇರ್ಬೇಕಾದ್ರೆ ಅನ್ನೆಗಂ, ಆಗ ಬರ್ಬೇಕಾದ್ರೆ ತಳಾರನ್, ಅಲ್ಲ ಇದ್ನಲ್ಲ ತಳಾರ ಪೊಲೀಸು, ಅವನು ತಳಾರನ್ ಕಂಡು ಇನ್ನೆನ್ನಂ ನಿಮ್ ಮೆಚ್ಚುಗೆ ಎಂದು ನುಡಿದೊಡೆ. ಆ ತಳಾರನ್ನ ನೋಡ್ಬಿಟ್ಟು ಅವಳು, ಆಯ್ತಪ್ಪ ಈಗ ನಾನು ನಿನಗೆ ಬಂದಿದ್ದೀನಿ, ನಿನಗೆ ಏನು ಅನ್ಸುತ್ತೋ, ನಿನ್ನ ಮನ್ಸಿಗೆ ಹೆಂಗ್ ಬರುತ್ತೋ ಹಂಗೆ ಮಾಡು ನನ್ನನ್ನು ಅಂತ ಅಂದ್ಬಿಟ್ಟು ಅವಳು ಹೇಳಿದಾಗ, ಕಂಡು ಎನ್ನಂ ನೀ ಮೆಚ್ಚುಗೆ ಎಂದು, ನಿನ್ನ ಮನ್ಸಿಗೆ ಏನು ಬರುತ್ತೋ ಹಾಗೆ ಮಾಡಿ, ನನ್ನನ್ನು ಕೊಂದ್ಬಿಡ್ತೀಯಾ ಕೊಂದ್ಬಿಡು, ಜೈಲ್ಗೆ ಹಾಕ್ತೀಯಾ ಜೈಲ್ಗೆ ಹಾಕ್ಬಿಡು ಅನ್ನೋ ರೀತಿಯಲ್ಲಿ ಇವಳು ಹೇಳೋದು. ನುಡಿದೊಡೆ
ಆತ ನಿಂತೆಂದಂ. ಅವನು ಹಿಂಗಂದ, ಆ ತಳಾರ ಏನಂದ, ನೀ ಪೊಲ್ಲಮಾನಸಿ ಎಂದು ಮನದೊಳೆ ಬಗೆದೆಂ. ನಾನು ನಿನ್ನ ಕೆಟ್ಟೆಂಗ್ಸು ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ, ಮೊದಲು ತಿಳಿದಿದ್ದೆ, ಯೋಚನೆ ಮಾಡಿದ್ದೆ. ಇಷ್ಟೊತ್ತಲ್ಲಿ ಬತ್ತಾಳಲ್ಲ, ಈ ಮಧ್ಯರಾತ್ರಿಲಿ ಇಷ್ಟೊತ್ತಲ್ಲಿ ಬರೋರು ಯಾರೋ ಕೆಟ್ಟವ್ರೆ, ಕೆಟ್ಟ ಕೆಲಸ ಮಾಡವ್ರೆ ಅಂತ ಅಂದ್ಕೊಂಡಿದ್ದೆ ನಾನು. ಪೊಲ್ಲ ಮಾನಸಿ, ನೀ ಪೊಲ್ಲ ಮಾನಸಿಯೇ ಎಂದು ಮನದೊಳೆ ಬಗೆದೆಂ. ಮೊದಲು ಅಂದ್ಕೊಂಡಿದ್ದೆ, ಮನ್ಸಲ್ಲಿ ಅಂದ್ಕೊಂಡಿದ್ದೆ, ನಿನ್ನಂತ ಒಳ್ಳೆದರ ಯಾರೂ ಇಲ್ಲ. ಆದರೆ ನಿನ್ನಂತ ಒಳ್ಳೆದರ್ ಯಾರೂ ಇಲ್ಲ, ಒಳ್ಳೆಯವರು ಯಾರೂ ಇಲ್ಲ. ನಿನ್ನಂತ ಒಳ್ಳೆದರ್ ಯಾರೂ ಇಲ್ಲ. ನುಡಿದ ನನ್ನಿಯಂ ತಪ್ಪದೆ ಬಂದೆ. ನುಡಿದ ಸತ್ಯಕ್ಕೋಸ್ಕರ ತಪ್ಪದೆ ಬಂದಿದ್ದೀಯಾ, ಬಂದೆ. ಸತ್ಯವಾದಿಯೈ, ನೀನು ಸತ್ಯವಾದಿ ನಿಜವಾಗ್ಲೂ. ಹೋಗಬ್ಬಾ, ಹೋಗಮ್ಮ ನೀನು ಅಂತ ಹೇಳ್ತಾ ಇರೋದು. ಹೋಗಬ್ಬಾ ಎಂದು ಪೋಗಲ್ ವೇಳ್ದೊಡೆ, ಹೋಗೋದಕ್ಕೆ ಬಿಟ್ಟಾಗ, ಹೋಗಲ್ ಹೇಳ್ದಾಗ. ಬರ್ಪಳ್, ಹಂಗಂತ ತಳಾರ ಹೇಳಿದಾಗ ಸರಿ ಆಯ್ತು ಅಂತ ಅವಳು ಬರ್ತಾ ಇರ್ಬೇಕಾದ್ರೆ ಬರ್ಪಳ್. ಅನ್ನೆಗಂ, ಕಳ್ಳನಂ ಕಂಡು ತನ್ನ ತೊಟ್ಟ ಆಭರಣಮನ್ ಎಲ್ಲಮಂ. ಅಲ್ಲಿ ಮುಂದಕ್ಕೆ ಬಂದಾಗ, ತಳಾರನ್ ನೋಡ್ಕೊಂಡು ಮುಂದಕ್ಕೆ ಬಂದಾಗ ಕಳ್ಳ ಆಯ್ತನಲ್ಲ ಅವನು ಸಿಕ್ತ ನೋಡಿ. ಆ ಕಳ್ಳನ ಹತ್ರ ತಾನು ತೊಟ್ಟಂತ ಎಲ್ಲ ಆಭರಣಗಳನ್ನ ಕಳೆದು ಒಪ್ಪಿಸಿ ಆತನಿಂದ ಒಪ್ಪಿಸೆ. ಅವಳು ಅದನ್ನೆಲ್ಲ ಕಳೆದ್ಬಿಟ್ಟು ಅವನಿಗೆ ಒಪ್ಪಿಸ್ದಾಗ ಅವನ ಕೈ ಕೊಟ್ಟಾಗ ಆತ ನಿಂತೆಂದನ್. ಅವನು ಹಿಂಗಂದ, ಅಪ್ಪ ಆ ಕಳ್ಳನಿಗೆ ತನ್ನ ತೊಟ್ಟಿರುವಂತ ಎಲ್ಲ ಆಭರಣಗಳನ್ನು ಕೊಟ್ಟಾಗ ಅವನೇನು ಮಾತಾಡ್ದೆ ಹಿಂಗಂತ ಇದ್ದಾನೆ. ಈಗ ಆತ ನಿಂತೆಂದನ್, ಎನಗೇನು ಒಂದೇ ಭವಮೇ, ನನಗೆ ಇದೊಂದೇ ಜನ್ಮವೇ, ಗೊತ್ತಾಯ್ತಾ. ನಿನ್ನ ಕೈಯದಂ ಕೊಂಡು ಆನೇನ್, ನಿನ್ನ ಕೈಯಿಂದ ಇವೆಲ್ಲವನ್ನ ಈಸ್ಕೊಂಡು, ಕೈಯದಂ ನೀನು ಈ ಶೃಂಗಾರ ಮಾಡ್ಕೊಂಡಿರುವಂತ ಈ ಆಭರಣಗಳನ್ನೆಲ್ಲ ನಾನು ಈಸ್ಕೊಂಡು, ನಿನ್ನ ಕೈಯದನ್ನ ಇವುಗಳನ್ನೆಲ್ಲ ಕೊಂಡು ಆನೇನ್, ನಾನೇನು ಆ ಚಂದ್ರಾರ್ಕ ತಾರೆಂಬರ್ದಪನೆ, ಆ ಸೂರ್ಯ ಚಂದ್ರ ಇರೋವರೆಗೂ ಬದುಕ್ಬಿಡ್ತೀನ ನಾನು ಇವುಗಳನ್ನ ನಿನ್ನ ಹತ್ರ ಈಸ್ಕೊಂಡ್ಬಿಟ್ಟು. ಅಯ್ಯೋ ಹೋಗಮ್ಮ ಬೇಡ ಅಂತ ಹೇಳ್ತಾ ಇದ್ದಾನೆ. ಆ ಚಂದ್ರ ಅರ್ಕ ಅಂದ್ರೆ ಸೂರ್ಯ ಅಂತ. ಆ ಚಂದ್ರಾರ್ಕ ತಾರೆ ಅಂದ್ರೆ ನಕ್ಷತ್ರಗಳು, ಅವಳು ಇರೋವರೆಗೂ ನಾನು ಬದುಕ್ಬಿಡ್ತೀನ. ಬರ್ದಪನೆ, ಬದುಕ್ಬಿಡ್ತೀನ. ಎಣಿಕೊಂಡ ಕಸವರಂ, ಕೂಡಿಸಿಕೊಂಡ ಈ ಕಸವರ, ಕೂಡಿಸಿಕೊಂಡ ಈ ಎಣಿಕೊಂಡ ಅಂದ್ರೆ ಕೂಡಿಸಿಕೊಂಡ ಅಂತ, ಕಸವರಂ ಅಂತಂದ್ರೆ ಈ ಚಿನ್ನ ಅಂತ. ಕೂಡಿಸಿಕೊಂಡ ಈ ಚಿನ್ನ ತವನಿಧಿಯಂತೆ ತವದಿರ್ದಪೊದೆ. ನಾನು ನಿನ್ನ ಹತ್ರ ಈ ಕೂಡಿಸಿಕೊಂಡಂತಹ ಈ ಚಿನ್ನ ತವನಿಧಿಯಂತೆ ಅಂತಂದ್ರೆ ನಿಧಿಯ ಹಾಗೆ ಅಂತ, ಎಂದೂ ಕರಗದ ನಿಧಿಯಂತೆ ತವದಿರ್ದಪೊದೆ. ಎಂದೂ ಕರಗದ ನಿಧಿಯಂತೆ ನನ್ನ ಜೊತೆ ಇದ್ಬಿಡ್ತಾ ಇದು ಖರ್ಚಾಗೋಗುತ್ತಲ್ವಾ. ಇದೇನು ತವನಿಧಿ ಅಲ್ವಲ್ಲ, ಗೊತ್ತಾಯ್ತಾ ಹೇಳ್ತಾ ಇರೋದವನು. ಎಣಿಕೊಂಡ ಕಸವರಂ ತವನಿಧಿ ಅಂತ ತವದೇ ಇರ್ದಪೊದೆ, ಗೊತ್ತಾಯ್ತಾ. ತವನಿಧಿಯಂತೆ ಇದೇನು ಖರ್ಚಾಗದೆ ಇರುತ್ತಾ, ಖರ್ಚಾಗೋಗುತ್ತೆ. ನಿನ್ನ ಕೈಯಿಂದ ಕೊಳ್ಳೆ, ಆ ಕಾರಣಕ್ಕೆ ಇದೇನು ಬೇಡ ನನಗೆ, ಗೊತ್ತಾಯ್ತಾ. ಇದನ್ನ ನಿನ್ನ ಹತ್ರ ಇಸ್ಕೊಂಡು ನಾನು ಸೂರ್ಯಚಂದ್ರ ತಾರೆಗಳಿರೋವರೆಗೂ ನಾನು ಬದುಕಿರಕ್ಕೆ ಸಾಧ್ಯ ಆಗತ್ತಾ, ಅಥವಾ ಇದೇನು ಎಂದೂ ಖಾಲಿ ಆಗದಂತಹ ನಿಧಿನ ಖಾಲಿ ಆಗದೆ ಇರೋದಕ್ಕೆ ಯಾವತ್ತ ಖಾಲಿ ಆಗುತ್ತೆ, ಬೇಡ ಇದು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಕೈಯಿಂದ ಕೊಳ್ಳೆ, ನಿನ್ನಿಂದ ನಾನು ಈಸ್ಕೊಳ್ಳಲ್ಲ ಅದನ್ನ. ಹೋಗಮ್ಮ ಅಂತ ಹೇಳಿ ಎಂದು ಪೋಗಲ್ ವೇಳ್ದನ್ ಹಂಗಂತ ಹೇಳಿದಾಗ ಪೋಗಬ್ಬಾ ಎಂದು ಪೋಗಲ್ ವೇಳ್ದನ್ ಅಂತ ಮೂವರಂ ಮದವೆಳಂ ಪೋಗಲ್ ವೇಳ್ದು ಪೂಜಿಸಿ ಕಳಿಪಿದೊಡೆ ಆಕೆಯಂ ತನ್ನ ಮನೆಗೆ ಓದಳ್. ಇಂಥವರೊಳಗೆ ಒಳ್ಳಿದರ್ ಆರ್ ಅಣ್ಣಗಳಿರಾ. ಅವಳ ಕಥೆ ಹೇಳ್ತಾ ಇದ್ಲಲ್ಲ, ಗೊತ್ತಾಯ್ತಾ. ಇವ್ರು ಯಾರು 4 ಜನದಲ್ಲಿ ಚಿನ್ನದ ಪಟ್ಟಣಗಳನ್ನು ಎತ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡಿ ಈ ಕಥೆಯನ್ನ ಹೇಳೋದ್ರ ಮೂಲಕ ಅವ್ರು ಯಾರು ಅಂತ ನಾನು ಹಿಡ್ಕೊಡ್ತೀನಿ ಅಂತ ಅವ್ರ ಅಪ್ಪಂಗೆ ಹೇಳಿದ್ಲಲ್ಲ ತಳಾರಂಗೆ, ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ. ಈಗ ಇವ್ರು ಇಷ್ಟು ಜನದಲ್ಲಿ ಯಾರು ಒಳ್ಳಿದರು ಅಂತ ಹೇಳ್ತಾರ ನೋಡಿ. ಕಳಿಪಿದೊಡೆ ಆಕೆಯಂ ತನ್ನ ಮನೆಗೆ ಹೋದಳ್. ಅವರೊಳಗೆ ಒಳ್ಳಿದರ್ ಆರ್ ಅಣ್ಣಂಗಳಿರ. ಇವ್ರಿಷ್ಟು ಚಂದಲ್ಲಿ ತಳಾರ,
ಕಳ್ಳ, ಬ್ರಹ್ಮರಾಕ್ಷಸ, ಇವ್ರು ಇಷ್ಟು ಜನದಲ್ಲಿ ಯಾರು ಒಳ್ಳೆಯವನು ಹೇಳಿ ನೋಡೋಣ ಅಂತ ಕೇಳಿದಾಗ 6 ಒಳ್ಳಿದರ ಅಣ್ಣಂಗಳಿರ ಪೇಳಿಂ ಹೇಳಿ ಎಂದು ಸುಮತಿ ಎಂಬ ಕನ್ಯೆ, ಆ ಸುಮತಿ ಅನ್ನುವಂಥ ಕನ್ಯೆ, ಆ ತಳಾರನ ಮಗಳು, ಬೆಸಗೊಂಡಡೆ ಆಗಳ್ ಆ ಸುಬಟರೊಳ್ ವರ್ವನ್, ಆ 4 ಜನ ಸುಬಟರಲ್ಲಿ ವರ್ವನ್ ಯಾರವನು ಅಂತಂದ್ರೆ ವರ್ವನ್ ಈರುಳ್, ನೋಡಿ ವರ್ವನ್ ಈರುಳ್ ಕುರಿಯಂ ಕೊಂದವಂ, ಅವನು ಕುರಿಯನ್ನ ಕೊಂದಲ್ಲ, ಆ 4 ಜನದಲ್ಲಿ ಕುರಿಯನ್ನ ಕೊಂದಲ್ಲ. ಅವನು ಏನ್ ಹೇಳ್ತಾ ಇದ್ದಾನೆ, ಬೊಮ್ಮ ರಾಕ್ಷಸನ್ ಆಕೆಂ ತಿನ್ನದೆ ಕಳಿಪಿದೊಡೆ ಆತನ್ ಒಳ್ಳಿದನೆಂದು ಅವನು ಹೇಳ್ದ. ಕುರಿಯನ್ನ ಕದ್ಕೊಂಡು ಬಂದಿದ್ನಲ್ಲ, ಅವನು ಹೇಳ್ದ ಬ್ರಹ್ಮ ರಾಕ್ಷಸ ಇವಳನ್ನ ತಿಂದೆ ಕಳ್ಸಿದ್ನಲ್ಲ ಅವನು ಒಳ್ಳೆಯವನು ಅಂತ ಹೇಳ್ದ, ಕಳಿಸ್ಬಿಡ್ತಾರೆ ಒಳ್ಳೇದೇನೆಂದು. ಅದಾದ್ಮೇಲೆ ಇನ್ನೊಬ್ಬ ಸರ್ಪದಷ್ಟನಂ ಕಾದಿರ್ದಾತಂ, ಅವನ್ನ ಕಚ್ಚಿಸಿಕೊಂಡಿದ್ನಲ್ಲ, ಸತ್ತೋಗಿದ್ನಲ್ಲ, ಅವನನ್ನ ಕಾಪಾಡಕ್ಕೆ ಅಂತ ಕಾವಲಿದ್ನಲ್ಲ, ಅವನು ಈಗ ಮಾತಾಡ್ತಾ ಇದ್ದಾನೆ. ಅವನೇನ್ ಹೇಳ್ತಾ ಇದ್ದಾನೆ, ಸರ್ಪದಷ್ಟನಂ ಕಾಪಿರ್ದಾತಂ ತಳಾರಂ ಕಾಡದೆ ಕಳಿಪಿದನ್, ಅವನು ಯಾರು ಒಳ್ಳೆಯವನು ಅಂತ ಹೇಳ್ತಾ ಇದ್ದಾನೆ. ತಳಾರಂ ಅಂದ್ರೆ ಆ ಪೊಲೀಸು ಗೊತ್ತಾಯ್ತ, ಕಾಡದೆ ಕಳಪಿದನ್ ಆತನ್ ಒಳ್ಳಿದನೆಂದಂ, ಅಪ್ಪ ತಳಾರ ಕಾಡದೆ ಅವಳನ್ನ ಕಳಿಸ್ತಲ್ಲ, ಅವ್ನು ನಿಜವಾಗ್ಲೂ ಒಳ್ಳೆಯವನು ಅಂತ ಹೇಳ್ದ. ಇನ್ನ ಕಿಚ್ಚಂ ತರಲ್ ಹೋದ್ನಲ್ಲ, ಕಿಚ್ಚಂ ತರಲ್ ಪೋದಾತ ನಿಂತೆಂದಂ, ಬೆಂಕಿಯನ್ನ ತರಕ್ ಹೋಗಿದ್ನಲ್ಲ ಕುರಿಯನ್ ಸುಟ್ಕೊಂಡು ತಿನ್ನೋಕೆ, ಅವನು ಹೇಳ್ದ ಕಿಚ್ಚಂ ತರಲ್ ಪೋದಾತ ನಿಂತೆಂದಂ ಮದೆವೆಳಂ ಸೋದರ ಮೈದುನನ್ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಆವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯೊಳಂ ಸೋದರ ಮಾವನ ಮಗಳಂ ತನ್ನಲ್ಲಿಗೆ. ಅವನೇನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ಹೇಳ್ತಾನೆ ಕಿಚ್ಚಂ ತರಲ್ ಹೋಗಿದ್ನಲ್ಲ, ಅವನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಪೋದಾತ ನಿಂತೆಂದಂ, ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಮದವೆಳಂ, ಮದುವೆಯ ವಯಸ್ಸಿಗೆ ಬಂದು ಶೃಂಗಾರ ಮಾಡ್ಕೊಂಡ್ ಬಂದಿರುವಂತಹ ಆ ಸೋದರ ಮೈದುನನ್ನ, ಅವನಿಗೆ ಸೌಂದರ್ಯವನ್ನು ತೋರ್ಸಕ್ ಬಂದಿಲ್ಲ, ಆಗ ಅವರ ಸೋದರ ಮೈದುನ ಏನೂ ಅವಳನ್ನ ಮಾಡದೆ ಹೆಂಗಿದ್ಲು ಅವಳು, ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಆವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯಳಂ, ಇಷ್ಟೆಲ್ಲ ಚೆಲುವಿನ ಆ ಹೆಣ್ಣನ್ನ, ಆ ಗಣಿಯನ್ನ ಸೋದರ ಮಾವನ ಮಗಳಂ, ತನ್ನಲ್ಲಿಗೆ ಬಂದಂತ ಆ ಸೋದರ ಮಾವನ ಮಗಳನ್ನ ಅವನು ಏನೂ ಮಾಡದೆ ಒಂದೊಳ್ಳ ಏಕಾಂತಂ ಸಮನಿಸಿದೊಡೆ, ಹಾಗೆ ಬಂದವಳನ್ನ ಏಕಾಂತವಿದ್ದಾಗಿಯೂ ಏಕಾಂತಂ ಸಮನಿಸಿದೊಡೆ ಆಕೆಗೆ ಅಳಿಪದೆ, ಅವಳ ಮೇಲೆ ಆಸೆ ಪಡದೆ, ಅವರ ಸೋದರ ಮೈದುನ ಇದನ್ನೆಲ್ಲ ಅವನು ಅವಳ ಮೇಲೆ ಆಸೆ ಪಡದೆ ಅಳಿಪದೆ ಭೋಗವೇಳ್ದ ಧನದತ್ತನೊಳ್ಳಿದನೆಂದಂ, ಆ ಧನದತ್ತ ಅವಳ ಸೋದರ ಮಾವನಾದಂತ ಧನದತ್ತನೇ ಒಳ್ಳೆಯವನು ಅಂತ ಹೇಳ್ದ. ಇನ್ನ ಪುಳ್ಳಿಯಂ ತರಲ್ಪೋದಾತಂ, ಸಾಸಿರ ದೀನಾರದ ಪೊಟ್ಟಳಗಿಯಂ ಕಳ್ದಾತ ನಿಂತೆಂದಂ. ಇನ್ನು ಉಳಿದಂತೆ ಅವನು ಇನ್ನೊಬ್ಬ ಹೇಳ್ತಾ ಇದ್ದಾನೆ, ಪುಳ್ಳಿಯಂ ಕುರಿಯನ್ನ ಸುಡೋದಕ್ಕೆ ಆ ಪುಳ್ಳಿಯನ್ನ ಸೌದೆಯನ್ನು ತರಕ ಅವನು ಪೋದಾತಂ, ಮತ್ತೆ ಸಾಸಿರ ದೀನಾರದ ಪೊಟ್ಟಳಗಿಯಂ ಕಳ್ದಾತನ್, ಇವನೇ ಕದ್ದಿದ್ದು. ಕಳ್ದ ಆತನ್ ಇಂತೆಂದಂ ಮದವೆಳ್ ತೊಟ್ಟ ಆಭರಣವೆಲ್ಲಮಂ ಕೊಳ್ಳದೆ ಕಳಪಿದ, ಆ ಮದುಮಗಳು ಗೊತ್ತಾಯ್ತಾ, ತೊಟ್ಟ ಆಭರಣವನ್ನು ಯಾವುದನ್ನು ಕೂಡ ಎತ್ತುಕೊಳ್ಳದೆ, ಕಿತ್ತುಕೊಳ್ಳದೆ, ಕಸಿದುಕೊಳ್ಳದೆ, ತೊಟ್ಟ ಆಭರಣಮೆಲ್ಲಮಂ ಕೊಳ್ಳದೆ ಕಳುಪಿದ ಕಳ್ಳನ್ ಒಳ್ಳಿದನೆಂದೊಡೆ. ಆ ಕಳ್ಳನೇ ಒಳ್ಳೆಯವನು ಅಂತ ಹೇಳಿದಾಗ ಆತನ್ ಕಳ್ಳನಪ್ಪುದನ್ನರಿದು, ಓಹೋಹೋ ಇವನೇ ಎತ್ಕೊಂಡು ಇಲ್ಲ ಅಂತ ಹೇಳ್ತಾ ಇರೋದು ನಮ್ಮ ಅಪ್ಪನಿಗೆ ಅಂತ ಅಂದ್ಬಿಟ್ಟು ಇವಳು ಅರ್ಥ ಮಾಡ್ಕೊಂಡ್ಲು. ಆತನ್ ಕಳ್ಳನ್ ಅಪ್ಪುದನ್ ಅರಿದು ಕಿರಿದು ಬೇಗಂ ಇರ್ದು, ಅಲ್ಲೇ ಸ್ವಲ್ಪ ಹೊತ್ತಿದ್ದು ಇರ್ದು ಆ ನುಡಿಗಳೆಲ್ಲಮಂ ಮರೆಯಿಸಿ, ಆ ಮಾತುಗಳನ್ನೆಲ್ಲ ಇನ್ನು ಮರೆಯಿಸಿ ಎಲ್ಲರೂ ಮರಳೊಂದಿಸಿದ ಬಳಿಕ, ಎಲ್ಲರನ್ನು ಮೈ ಮರೆಯುವಂತೆ ನಿದ್ರೆ ಮಾಡಲು ಹೇಳಿ ಮರಳೊಂದಿಸಿದ ಬಳಿಕ, ಎಲ್ಲರೂ ಮೈ ಮರೆಯುವಂತೆ ನಿದ್ರೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಬಳಿಕಂ ಆ ಕಳ್ಳನನ್ನು ಎಳ್ಚಿ, ಆಯ್ತಾ, ಆ ಕಳ್ಳನನ್ನ ಎದಳಿಸಿ, ಆ 4 ಜನ ಯಾರು ಅಂತಂದ್ರೆ ಈ ಚಿನ್ನದ ಪಟ್ಟಳಿಗೆ ನಾಣ್ಯದ ಪಟ್ಟಳಿಗೆ ಎತ್ಕೊಂಡಿದ್ದ ಅವನ್ನ ಏಳ್ಸಿ ಅವಳು, ಆಯ್ತಾ. ಬಳಿಕಂ ಆ ಕಳ್ಳನ್ನ ಎಳ್ಚಿ
ಏಕಾಂತದೊಳ್ಳಿಂತೆಂದು ಒಬ್ಬನ್ನೇ ಕರೆದ್ಬಿಟ್ಟು ಏಕಾಂತದಲ್ಲಿ ಹಿಂಗೆ ಹೇಳ್ತಾ ಇದ್ದಾಳೆ. ನುಡಿಗುಂ ಈ ರೀತಿ ಮಾತಾಡ್ತಾ ಇದ್ದಾಳೆ. ನಿನಗೆ ಆಟಿಸಿದೆನ್, ನಿನ್ನನ್ನು ನಾನು ಇಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ಮೇಲೆ ನನಗೆ ಮನಸ್ಸಾಗಿದೆ. ನಿನಗೆ ಆಟಿಸಿದೆನ್ ಎನಗೆ ನೆರೆಯ ತುಡಿಗೆಯಂ ಮಾಡಿಸಲ್ ಭಾಗಸಂ ಉಳ್ಳಡೆ ನಿನಗೆ ಪೆಂಡತಿಯನ್ನಾಗಿ ನಿನ್ನೊಡೆ ವರ್ಪೆನ್ ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ. ಆ ಕಳ್ಳನ ಒಬ್ಬನ ಎದುರಿಸ್ಬಿಟ್ಟು ಆ 1000 ದೀನಾರದ ಪಟ್ಟಾಳಿಗೆ ಏನು ಎತ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ, ಅವನ್ನ ಎದುರಿಸ್ಬಿಟ್ಟು ನಿನಗೆ ಆಟಿಸಿದೆನ್ ಎನಗೆ ನೆರೆಯೇ, ನನಗೆ ಚೆನ್ನಾಗಿ ಸಂಪೂರ್ಣವಾಗಿ ಅಂತ ಅರ್ಥ ನೆರೆಯೇ ಅಂತ. ತುಡಿಗೆಯಂ ಮಾಡಿಸಲ್, ನನಗೆ ಚೆನ್ನಾಗಿ ನನಗೆ ಬೇಕಾಗಿರುವಂಥ ಎಲ್ಲವನ್ನು ನೆರೆಯೇ ಸಂಪೂರ್ಣವಾಗಿ. ತುಡಿಗೆಯಂ ಆಭರಣಗಳನ್ನ ತೊಟ್ಕೊಳ್ಳುವಂಥ ಆಭರಣಗಳನ್ನ ಮಾಡಿಸಲ್ ಭಾಗಸಂ ಉಳ್ಳೊಡೆ, ನಿನ್ನ ಹತ್ರ ಭಾಗಸ ಅಂದ್ರೆ ಆಡ ಸಂಪತ್ತು ಅನ್ನುವಂಥ ಎಲ್ಲ ಅರ್ಥ ಇದೆ. ಭಾಗಸಂ ಉಳ್ಳೊಡೆ ಹಣ ಸಂಪತ್ತು ಧನ ಚಿನ್ನ ಈ ಥರದ್ದೆಲ್ಲ ಅರ್ಥ ಇದೆ. ಭಾಗಸಂ ಉಳ್ಳೊಡೆ ನಿನಗೆ ಪೆಂಡತಿ, ನೋಡಿ ನೀನ್ ಏನಾದ್ರೂ ನಾನು ತೊಟ್ಕೊಳ್ಳುವಂಥ ಎಲ್ಲ ಆಭರಣವನ್ನು ನೀನು ಮಾಡಿಸುವಷ್ಟು ನಿನ್ನ ಹತ್ರ ಧನ ಸಂಪತ್ತು ಇದ್ದರೆ ನಿನಗೆ ಪೆಂಡತಿಯನಾಗಿ ನಿನ್ನೊಡ ವರ್ಪೆನ್, ಪೆಂಡತಿಯನಾಗಿ ಅಂದ್ರೆ ಹೆಂಡತಿಯಾಗಿ ನಾನು ನಿನ್ನ ಜೊತೆ ಬರುತ್ತೇನೆ, ನಿನ್ನೊಡ ವರ್ಪೆನ್ ಎಂದು ಅವನನ್ನು ಉರ್ಕ್ಯವದಿಂದಂ, ಅವನನ್ನು ಹಂಗಂತ ಹೇಳಿದಾಗ ನಿನ್ನೊಡ ವರ್ಪೆನ್ ಎಂದು ಅವನು ನೋಡಿ ಉರ್ಕ್ಯವದಿಂದ ಅತ್ಯಂತ ಉತ್ಸಾಹದಿಂದ ಅಯ್ಯೋ ನೀನು ನನ್ನ ಜೊತೆ ಬರ್ತೀಯ ಅಂತ ಅಂದ್ಬಿಟ್ಟು ಅವನೀಗ ಏನೇನು ಮಾತಾಡ್ಬೇಕೆಲ್ಲ ಮಾತಾಡ್ಬಿಡ್ತಾ ಇದ್ದಾನೆ. ನಿನ್ನೊಡ ವರ್ಪೆನ್ ಎಂದ ಅವನು ಉರ್ಕ್ಯವದಿಂದಂ, ಅವನು ಉರ್ಕ್ಯವದಿಂದಾನೆ ಅತ್ಯಂತ ಉತ್ಸಾಹದಿಂದ ಮನಂಗೊಳೆ ನಂಬೆ, ಅವನು ಮನಸಾರೆ ನಂಬಿ ಅವಳ ಮಾತನ್ನ ನಂಬೆ ನುಡಿದೊಡೆ ಆಯ್ತಾ, ಅವನು ನಂಬುವ ಹಾಗೆ ಮಾತನಾಡಿದಾಗ ನುಡಿದೊಡೆ ಆತನು ನಾನು ನಿನ್ನ ಜೊತೆ ಬರ್ತೀನಿ. ಅವನು ಉರ್ಕ್ಯವದಿಂದ ಮನಂಗೊಳೆ ನಂಬೆ, ಅವನು ಅತ್ಯಂತ ಉತ್ಸಾಹದಿಂದ ನಂಬುವಂತಹ ಇವಳು ಮಾತನಾಡಿದಾಗ ಆತನು ಮೈಯರಿಯದೆ, ಯಾವ ತಿಳುವಳಿಕೆಯನ್ನು ಇಲ್ಲದೆ ವಿವೇಚನೆ ಇಲ್ಲದೆ ಯೋಚನೆ ಮಾಡದೆ ಆತನು ಮೈಯರಿಯದೆ ದೀನಾರದ ಸಹಸ್ರದ ಪೊಟ್ಟಳಿಗೆ ತೆಗೆದು ಕೊಟ್ಟನ್, ಅವನು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಮೈಯರಿಯದೆ ದೀನಾರದ, ಅವನು ಕದ್ದು ಎತ್ಕೊಂಡಿದ್ರು ಕೂಡ ಎತ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ ಅವನು, ನೋಡಿ ಮೈಯರಿಯದೆ ದೀನಾರದ ಸಹಸ್ರದ ಪೊಟ್ಟಳಿಗೆಯಂ ತೆಗೆದು ಕೊಟ್ಬಿಟ್ಟು ಆನ್ ಇದರೊಳಗೆ ನಿನಗೆ ತುಡುಗೆಯಂ ಮಾಡಿಸುವೆಂಬಾ ಅಂತ ಅವನು ಎತ್ಕೊಂಡಿದ್ನಲ್ಲ, ಇದ್ರಲ್ಲಿ ನಾನು ನಿನಗೆ ತುಡುಗೆಯನ್ನ ಮಾಡ್ತೀನಿ, ಆಭರಣಗಳನ್ನ ಮಾಡಿಸ್ಕೊಡ್ತೀನಿ ಬಾ ಅಂತ ಕರ್ದ. ಪೋಪಂ ಬಾ ಹೋಗೋಣ ಅಂತೇಳಿ ಪೋಪಂ ಇರುವರುಂ ಎಂದೊಡೆ ಅಂತೆಗೈವೆನೆಂದು ಸರಿ ಆಗ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಪೊನ್ನ ಪೊಟ್ಟಳಿಗೆಯಂ ತಂದೆಯ ಮರಳುಂದಿದಲ್ಲಿಗೆ ಹೋಗಿ ಬರುಂಟಿ ಎಳ್ಚಿ ಪೊಟ್ಟಳಿಗೆಯಂ ತಂದೆಗೆ ಕೊಟ್ಟಳು. ಚೆನ್ನಾಗಿದೆ ಏನ್ ಹೇಳ್ತಾರೆ, ಅವನ ಹತ್ರ ಹಂಗೆ ಈಸ್ಕೊಂಡ್ ಬಂದ್ಲು. ಇಲ್ಲಿ ತಂದೆ ಮೈ ಮರೆತು ನಿದ್ದೆ ಮಾಡ್ತಾ ಇದ್ದ. ಪೋಪಂ ಇರೋರುಂ ಎಂದೊಡೆ ನಾವಿಬ್ರು ಹೋಗೋಣ ಅಂತ ಅಂದ್ಬಿಟ್ಟು ಅವಳ ಕೈಗೆ ಅವನದನ್ನು ಕೊಟ್ಟ. ಇವಳು ಈ ಕಡೆ ಏನ್ ಮಾಡಿದ್ಲು, ಪೋಪಂ ಇರುವರುಂ ಎಂದೊಡೆ ಅಂತ್ಯಗೈವೆನೆಂದು ಆಗ್ಲಿ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವಳು ಈ ಕಡೆ ಬಂದ್ಲು. ಪೊನ್ನ ಪಟ್ಟಳಿಗೆಯಂ ಆ ಹೊನ್ನಿನ ಪಟ್ಟಳಿಗೆಯನ್ನ ಇದನ್ನ ಚೀಲವನ್ನ ತಂದೆಯ ಮರುಲೊಂದಿದಲ್ಲಿಗೆ, ಮರುಲೊಂದಿದ ಅಂತಂದ್ರೆ ಮೈ ಮರೆತು ನಿದ್ದೆ ಮಾಡ್ತಾ ಇರುವಂತ ಅಲ್ಲಿಗೆ, ಮರುಲೊಂದಿದ ಅಲ್ಲಿಗೆ ಹೋಗಿ ಮೈ ಮರೆತು ನಿದ್ದೆ ಮಾಡ್ತಾ ಇರುವಂತ ತಂದೆಯ ಹತ್ತಿರ ಹೋಗಿ ಬರುಂಟಿ ಚುಚ್ಚಿ ಅಂತ ಹಿಂಗ್ ಚುಚ್ಚಿ ಅಲ್ಲಾಡಿ ಅಪ್ಪ ಎದಳು ಅಂತ ಅಂದ್ಬಿಟ್ಟು ಹಿಂಗೆ ಎದಳಿಸ್ತಾ ಇದ್ದಾಳೆ. ಬರುಂಟಿ ಎಳ್ಚಿ ಪೊಟ್ಟಳಿಗೆಯಂ, ಆ ಪೊಟ್ಟಳಿಗೆಯನ್ನ ಅವನು ಕಳ್ಕೊಂಡಿದ್ನಲ್ಲ ಆ ಪೊಟ್ಟಳಿಗೆಯನ್ನ ಅಪ್ಪಂಗೆ ಕೊಟ್ಟ. ಪೊಟ್ಟಳಿಗೆಯಂ ತಂದೆಗೆ ಕೊಟ್ಟಡೆ ಆತನು ಕಳ್ಳನುಮಂ ದೀನಾರದ ಸಹಸ್ರದ ಪೊಟ್ಟಳಿಗೆಯುಮಂ ಕೊಂಡು ಹೋಗಿ
ಅರಸಂಗೆ ಒಪ್ಪಿಸಿದನ್ ಎಂಬ ಈ ಚಿತ್ರಕಥೆಗಳು ಮಂ ಜನಗಳಿಗೆ ಪೇಳ್ದು ಬತ್ತಮಂ ಕೊಳ್ದಂ ವೈನೈಕನೆಂಬಂ ಕಳ್ಳನ್ ಅಂತ ಹೇಳ್ತಾ ಇರೋದು. ಈ ರೀತಿಯಾಗಿ ವೈನೈಕನು ಈ ರೀತಿಯ ಕಥೆಗಳನ್ನ ಹೇಳಿ ಭತ್ತವನ್ನ ಕಳ್ತಾ ಇದ್ದ ಅಂತ ಹೇಳ್ತಾ ಇರೋದು. ಕೊಟ್ಟಡೆ ಆತನು ಕಳ್ಳನನು, ಅವ್ರ ಅಪ್ಪನ ಎದ್ದೊಳಿಸಿ ಅವಳು ಹಿಂಗೆ ಕೊಟ್ಟಾಗ ಆ ಕಳ್ಳನನ್ನ ಮತ್ತು ಆ ಚಿನ್ನದ ಪಟ್ಟೆಯನ್ನ ಕೊಟ್ಟಡೆ ಆತನು ಕಳ್ಳನುಮಂ, ಆ ಕಳ್ಳನನ್ನು ಮತ್ತು ಜೊತೆಗೆ ದೀನಾರದ ಸಹಸ್ರದ ಪೊಟ್ಟಳಿಗೆಯಂ, 1000 ದೀನಾರದ ಆ ಪೊಟ್ಟಳಿಗೆಯನ್ನ ಕೊಂಡು ಹೋಗಿ ಅರಸಂಗೆ ಒಪ್ಪಿಸಿದನ್, ಆ ಅರಸನ್ಗೆ ಕೊಟ್ಟ, ರಾಜನ್ ಕೊಟ್ಟ. ಇಲ್ಲ ಅಂತಂದ್ರೆ ಕಳ್ಳನಿಗೆ ಮಾಡುವ ಶಾಸ್ತಿ ನಿನಗೆ ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಅರಸಂಗೆ ಒಪ್ಪಿಸಿದನ್ ಎಂಬ ಈ ಚಿತ್ರಕಥೆಗಳು ಮಂ ಜನಗಳಿಗೆ ಪೇಳ್ದು ಬತ್ತಮಂ ಕಳ್ದೊಂ, ಈ ರೀತಿಯಾಗಿ ಕಥೆಗಳನ್ನ ಚಿತ್ರಪಟದಲ್ಲಿ ತೋರಿಸಿ ಹೇಳಿ ಭತ್ತವನ್ನ ಕಳ್ದಂ ವೈನೇಕನೆಂಬಂ. ಈ ರೀತಿಯಾಗಿ ಆ ವೈನೇಕನೆಂಬವನು ಜನಗಳಿಗೆ ಕಥೆಗಳನ್ನು ಹೇಳುವುದರ ಮೂಲಕ ಭತ್ತವನ್ನ ಕದೀತಾ ಇದ್ದ ಅಂತೇಳಿ. ಎಂಬಂ ಕಳ್ಳನ್. ಇನ್ನೂ ಆತನ ಪೇಳ್ದ ಕಥೆಗಳು ಮಂ ಪೇಳ್ವೆಂ. ಇನ್ನೂ ಅವನು ಹೇಳುವಂತ ಕಥೆ ಇದೆ, ನಾನು ಹೇಳ್ತೀನಿ ಕೇಳು. ಪೇಳ್ದ ಕಥೆಗಳು ಮಂ ಪೇಳ್ವೆಂ ಕೇಳ್ ಮಗಳೇ ಎಂದು ಸೋಮಶರ್ಮ ಭಟ್ಟಂ ನಾಗಶ್ರೀಗಿಂತೆಂದಂ. ಆ ನಾಗಶ್ರೀಯ ತಂದೆ ಸೋಮಶರ್ಮ ಅನ್ನುವಂಥವನು, ನೆನಪಲ್ಲಿ ಇಟ್ಕೋಬೇಕು ನೀವು. ನಾಗಶ್ರೀಯ ತಂದೆ ಹೆಸರು ಸೋಮಶರ್ಮ ಭಟ್ಟಂ ಇಂತೆಂದು ಪೇಳುಗಂ. ಅವನು ಈ ರೀತಿಯಾಗಿ ಹೇಳ್ದ. ಯಾವ ಕತೆ? ಧರ್ಮಪುರಂ ಎಂಬುದು ಪೊಳಲ್. ಧರ್ಮಪುರ ಅನ್ನುವಂಥ ಊರು. ಅಲ್ಲಿ ನಾಗದತ್ತನೆಂಬಂ ಶ್ರೇಷ್ಠಿ. ಧರ್ಮಪುರ ಅನ್ನುವಂತಹ ಒಂದು ಊರು. ಧರ್ಮಪುರಂ ಎಂಬುದು ಪೊಳಲ್ ಊರು. ಅಲ್ಲಿ ನಾಗದತ್ತನೆಂಬಂ ಶ್ರೇಷ್ಠಿ ವ್ಯಾಪಾರಿ ಇದ್ದ. ಆತನ ಬಂಟಂ ವೈನಾಕನೆಂಬನ್. ಆತನೊಂದು ದಿವಸಂ ಕರ್ಬಿನ ಕೈಯನ್ ಉಳ್ವಂ. ತುಂಬಾ ಚೆನ್ನಾಗಿದೆ. ಶ್ರೇಷ್ಠಿ ಆತನ ಬಂಟಂ ವೈನಾಕನೆಂಬನ್. ಆತನ್ ಒಂದು ದಿವಸಂ ಕಬ್ಬಿನ ಕೈಯನ್ ಅಂದ್ರೆ ಗದ್ದೆಯನ್ನ ಅಂತ ಅಷ್ಟೆ. ಕೈಯನ್ ಉಳ್ವಂ ಉಳ್ತಾ ಇದ್ದಾನೆ ಅಂತ. ನಿಧಾನಮಂ ಕಂಡು ಅದಂ ಹಂಗೆ ಉಳಬೇಕಾದ್ರೆ ಒಂದು ನಿಧಾನವನ್ನ ಕಂಡ, ನಿಧಿಯನ್ನ ಕಂಡ. ಕಬ್ಬಿನ ತೋಟವನ್ನ ಅಥವಾ ಕಬ್ಬಿನ ಹೊಲವನ್ನ ಅಥವಾ ಕಬ್ಬಿನ ಹೊಲವನ್ನ ಗದ್ದೆಯನ್ನ ಉಳಬೇಕಾದ್ರೆ ಅವನು ನಿಧಾನಮಂ ಕಂಡು ಅದಂ ಮರಸಲ್ವೇರಿ. ಅವನ ಹೆಂಡತಿಗೆ ಎಲ್ಲ ಯಾವ ವಿಷಯ ಇದ್ರೂ ಊರಿನ ಜನಕ್ಕೆಲ್ಲ ಹೇಳ್ಬಿಡುವಂತ ಬುದ್ಧಿ ಇತ್ತು. ಆ ಕಾರಣಕ್ಕೆ ಅವನು ಏನಾದ್ರೂ ಮಾಡಿ ಅವನ ಹೆಂಡತಿಯಿಂದ ಇದನ್ನ ಮರೆಮಾಚಬೇಕಲ್ಲ ಅಂತ ಯೋಚನೆ ಮಾಡಿ ಮರಸಲ್ಬೇಡಿ ತನ್ನ ಪೆಂಡತಿಯ ಮನಮಂ ಪರೀಕ್ಷಿಸಲು ಬಯಸಿ ಕೃತಕ ಗರ್ಭಮಂ ತಾಳ್ದಿರೆ. ಕೃತಕ ಗರ್ಭ ತರುವ ಹಾಗೆ ನೋಡಿ. ಪೆಂಡತಿ ನೋಡಿ, ಅವನು ಹೊಟ್ಟೆಗೆ ಬಟ್ಟೆಯನ್ನ ಕಟ್ಕೊಂಡು ಕೃತಕ ಗರ್ಭವನ್ನು ಧರಿಸಿರುವ ಹಾಗೆ ಕಂಡ. ಅಲ್ಲಿ ಅವನು ನಿಧಾನವನ್ನ ಇಟ್ಕೊಂಡಿದ್ದಾನೆ, ಸಿಕ್ಕಿದಂತ ನಿಧಾನವನ್ನ. ಅವಳ ಹೆಂಡತಿ ಕಂಡು ಇದೇನ್ ಹೊಟ್ಟೆ ಹಿಂಗಾಗಿದೆ ಅಂತಂದಾಗ ಕಂಡು ಇದೇನ್ ಬಸಿರೊಳ್ ಇರ್ದುದು ಎಂದೊಡೆ. ಇದೇನು ನಿಮ್ಮ ಹೊಟ್ಟೆನಲ್ಲಿ ಈ ತರ ಇದೆಯಲ್ಲಪ್ಪ ಅಂತ ಕೇಳಿದಾಗ ಅವನ ಹೆಂಡತಿ ಇರ್ದುದು ಎಂದೊಡೆ ಆತನ್ ಆ ಮಾತಿನೊಳ್ ಏನು ಕೆಮ್ಮಗಿರಿ ಎಂದೊಡೆ. ಸುಮ್ನಿರು, ಹೇ ನೀನ್ ಮಾತಾಡ್ಬೇಡ. ಆಕೆ ನಿರ್ಬಂಧದಿಂ ಕೀರೆ. ಏನು ಇಲ್ಲ ಸುಮ್ನಿರಿ ಅಂತಂದಾಗ ಅವಳು ನಿರ್ಬಂಧ ಮಾಡಿ ಇದು ಗಲಾಟೆ ಮಾಡಿ ಕಿರ್ಚಿ ಕೇಳುದು. ಏನು ಹೇಳಲೇಬೇಕು ನೀವು ಅಂತ ಅನ್ಬಿಟ್ಟು ಕೀರೆ. ಬೆಸಗೊಳೆಯ ಆರ್ಗಂ ನೀನ್ ಯಾರಿಗೂ ಹೇಳಲ್ವಾ. ಬೆಸಗೊಳೆಯ ಆರ್ಗಂ ಅಂತಂದ್ರೆ ನೀನ್ ಯಾರಿಗೂ ಹೇಳಲ್ವಾ ಅಂತ ಹೇಳಿದ್ಮೇಲೆ ಆರ್ಗಂ ಪೇಳೆಯ ಪೊಡೆ. ಬೆಸಗೊಳೆ ಆರ್ಗಂ ಪೇಳೆಯ ಪೊಡೆ. ನೀನ್ ಯಾರಿಗೂ ಹೇಳಲ್ಲ ಅಂತಂದ್ರೆ ನಿನಗೆ ಪೇಳ್ವೆನೆಂದು. ನೀನು ಯಾರಿಗೂ ಹೇಳಲ್ಲ ಅಂತ ಅಂದ್ರೆ ನಾನ್ ನಿನ್ಗೆ ಹೇಳ್ತೀನಿ ಅಂತಂದ ಅವನು. ಪೇಳೆಯ ಪೊಡೆ ನಿನಗೆ ಪೇಳ್ವೆನ್. ನೀನ್ ಯಾರಿಗೂ ಹೇಳಲ್ಲ ಅಂತಾರೆ ನಾನು ನಿನ್ಗೆ ಹೇಳ್ತೀನಿ ಎಂದಿಂತೆಂದು. ಪುರುಷರ್ಕಳ್ಗೆ ಆಗದುದು ಎರಗಾದುದೆಂದು. ಯಾವ ಗಂಡಸರಿಗೂ ಆಗಲ್ಲ ಅಂಥದ್ದೊಂದು ನನ್ಗೆ ಆಗೋಗಿದೆ ಅಂತ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ಪುರುಷರ್ಕಳ್ಗೆ ಅಂದ್ರೆ ಈ ಗಂಡಸರಿಗೆ ಆಗದು. ಪುರುಷರ್ಕಳ್ಗೆ
ಆಗದುದು ಎನಗೆ ಆದುದು ಎಂದು. ಗಂಡಸರಿಗೆ ಆಗದೆ ಇರುವಂತ ಒಂದು ನನಗೆ ಆಗೋಗಿದೆ, ಪೇಳ್ದೊಡೆ. ಹೌದಾಯ್ತಾ, ನನಗೆ ಗಂಡಸರಿಗೆ ಆಗದೆ ಇರುವಂಥದ್ದು ಏನೋ ಒಂದು ಆಗೋಗಿದೆ ಅಂತೇಳಿ ಪೇಳ್ದೊಡೆ ಅದಂ ಕೇಳ್ದು ಸೈರಿಸಲಾರದೆ. ಅವಳು ಅದನ್ನ ಕೇಳಿಸ್ಕೊಂಡು ಅದನ್ನ ಸುಮ್ಮನೆ ತನ್ನೊಳಗೆ ಇಟ್ಕೊಳಕ್ಕಾಗ್ದೆ ಪೊಳಲ ಜನಗಳೆಲ್ಲಮಂ ಅರಿವಂತೆ. ಪೊಳಲ ಜನಗಳು, ಆ ಊರಿನ ಜನಗಳೆಲ್ಲರಿಗೂ ಕೂಡ ಗೊತ್ತಾಗುವ ಹಾಗೆ ಅರಿವಂತು. ಪೇಳ್ದಳ್ ಎಂಬ ಎರಡನೆಯ ಕಥೆಯುಮಂ ಪೇಳ್ದು ಮೂರನೆಯ ವೃದ್ಧ ಸ್ತ್ರೀಯ ಕಥೆನ್ ಇಂತೆಂದು ಪೇಳಲ್ ತೊಡಂಗಿದಂ ಅಂತ ಹೇಳ್ತಾರೆ. ಪೊಳಲ ಜನಗಳೆಲ್ಲಮಂ ಅರಿವಂತೆ ಪೇಳ್ದಳ್ ಎಂಬ ಎರಡನೆಯ ಕಥೆಯುಮಂ, ಊರಿನ ಜನಕ್ಕೆಲ್ಲ ಗೊತ್ತಾಗುವ ಹಾಗೆ ಅವಳು ಅದನ್ನ ಹೇಳ್ಬಿಟ್ಲು ಅನ್ನುವಂತ ಕತೆ ಇದೆ. ಪೇಳ್ದಳೆಂಬ ಎರಡನೆಯ ಕಥೆಯುಮಂ, ಇದು ಎರಡನೇ ಕಥೆ ಅಂತ ಹೇಳಿ ಇದು ಬಂಟನ ಕಥೆ ಅಂತ ಹೇಳಾದ್ಮೇಲೆ ಮೂರನೆಯ ವೃದ್ಧ ಸ್ತ್ರೀಯ ಕಥೆ ಅದೇನು ಅಂತ ನಾನು ಹೇಳ್ತೀನಿ ಮಗಳೇ ಅಂತ ಹೇಳ್ತಾನೆ. ಪೇಳ್ದು ಮೂರನೆಯ ವೃದ್ಧ ಸ್ತ್ರೀಯ ಕಥೆ ನಿಂತೆಂದು ಪೇಳಲ್ ತೊಡಂಗಿದಂ. ಈ ರೀತಿಯಾಗಿ ಮೂರನೇ ಕಥೆ ಇದೆ ಅಂತ ಅಂದ್ಬಿಟ್ಟು ಆ ನಾಗಶ್ರೀ ಅಪ್ಪ ಹೇಳೋದಕ್ಕೆ ಶುರುವಾದ. ಪ್ರಿಯ ವಿದ್ಯಾರ್ಥಿಗಳ, ಇಲ್ಲಿಗಿರ್ಲಿ ಆ ಮೂರನೇ ಕತೆ ವೃದ್ಧ ಸ್ತ್ರೀಯ ಕತೆ. ವೃದ್ಧ ಸ್ತ್ರೀ ಅಂದ್ರೆ ಗಂಭೀರಿ ಅನ್ನುವಂಥ ವೃದ್ಧ ಸ್ತ್ರೀಯ ಕಥೆಯನ್ನ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ವೈನಯಿಕನೆಂಬ ಕಳ್ಳನ ಕಥೆ ಅನ್ನುವಂತಹ ಕಥೆಯ ಸಂಬಂಧವಾಗಿ ಬರುವಂತ ಇನ್ನೊಂದು ಕಥೆ ಅದು. ಅದನ್ನ ನಾನು ಮುಂದಿನ ಭಾಗದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.